ಈ ಬಾರಿಯ ಬಜೆಟ್ನಲ್ಲಿ ಎರಡು ರೀತಿ ಗಮನ ಹರಿಸಲಾಗ್ತಾ ಇತ್ತು. 2024ರ ಲೋಕಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಜನಪ್ರಿಯ ಯೋಜನೆಗಳ ಘೋಷಣೆ ಆಗುತ್ತಾ ಅಂತ. ಅದರ ಜೊತೆಗೆ ಈಗಾಗಲೇ ಆತ್ಮವಿಶ್ವಾಸದಲ್ಲಿರುವ ಮೋದಿ ಸರ್ಕಾರ ಅಂಥದ್ದೊಂದು ನಿರ್ಧಾರ ತೆಗೆದುಕೊಳ್ಳಲ್ಲ ಅನ್ನೋ ವಾದವೂ ಕೂಡ ನಡೀತಾ ಇತ್ತು. ಬಜೆಟ್ ಮಂಡನೆಯಾಗಿದೆ. ಹಾಗಾದ್ರೆ ಈ ಬಾರಿಯ ಬಜೆಟ್ ಏನನ್ನ ಹೇಳ್ತಾ ಇದೆ, ಇದ್ರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾಥ್ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಬೆಳಗ್ಗೆಯಿಂದಲೂ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ, ಎರಡೂ ಆಂಗಲ್ ನಲ್ಲೂ ಕೂಡ ಚರ್ಚೆ ಮಾಡ್ತಾ ಇದ್ವಿ. ಒಟ್ಟಾರೆ ಬಜೆಟ್ ನೋಡಿದಾಗ ಏನು ಅನ್ನಿಸ್ತಾ ಇದೆ? ಒಂದು ಮಧ್ಯಂತರ ಬಜೆಟ್ ಹೇಗಿರಬೇಕು ಆ ರೀತಿಯಲ್ಲಿ ನಿರ್ಮಲಾ ಸೀತಾರಾಮನ್ ಮಧ್ಯಂತರ ಬಜೆಟನ್ನು ಮಂಡಿಸಿದ್ದಾರೆ. ಚುನಾವಣೆಯ ದೃಷ್ಟಿಯಿಂದ ಒಂದೇನು ಟೆಂಪ್ಟೇಷನ್ ಸರ್ಕಾರಗಳಿಗೆ, ರಾಜಕೀಯ ಪಕ್ಷಗಳಿಗೆ ಇರುತ್ತೆ. ಪಾಪ್ಯುಲಿಸ್ಟ್ ಮೆಜರ್ಸ್ ಅಂತ ಪಾಪ್ಯುಲಿಸ್ಟ್ ಘೋಷಣೆಗಳನ್ನು ಮಾಡ್ತಕ್ಕಂಥ ಒಂದು ಗೊಡವೆಗೆ ನಿರ್ಮಲಾ ಸೀತಾರಾಮನ್ ಮತ್ತು ಮೋದಿ ಸರ್ಕಾರ ಹೋಗಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಯಾವುದೇ ಹೊಸ ಘೋಷಣೆಗಳಿಲ್ಲ. ಆದರೆ ಮುಂದಿನ 4 ತಿಂಗಳ ಕಾಲ ಯಾವ ರೀತಿ ಒಂದು ಲೇಖಾನುದಾನದ ಅನುಮತಿಯನ್ನು ಸಂಸತ್ನಿಂದ ಪಡಿಬೇಕು, ಆ ದೃಷ್ಟಿಯಿಂದ ಆದಾಯ ಏನು, ವೆಚ್ಚ ಏನು ಅಂತಕ್ಕಂಥದ್ದನ್ನು ಬಜೆಟ್ನಲ್ಲಿ ಹೇಳುವ ಪ್ರಯತ್ನವನ್ನು ಮಾಡಲಾಗಿದೆ. ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ರೀಸ್ಟ್ರಕ್ಚರಿಂಗ್ ಮಾಡ್ತಾರೆ ಅಂತಕ್ಕಂಥದ್ದನ್ನು ಹೇಳಲಾಗ್ತಾಯಿತ್ತು. ಆದರೆ 7 ಲಕ್ಷದವರೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಟ್ಯಾಕ್ಸ್ ಇರಲ್ಲ ಅಂತಕ್ಕಂಥದ್ದನ್ನು ನಿರ್ಮಲಾ ಸೀತಾರಾಮನ್ ಸ್ಪಷ್ಟಪಡಿಸಿದ್ದಾರೆ. ಕಳೆದ ಬಾರಿಯ ಬಜೆಟ್ನಂತೆ ಕೆಪೆಕ್ಸ್ಗೆ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ದೃಷ್ಟಿಯಿಂದ ದೊಡ್ಡ ಮೊತ್ತದ ಹಣವನ್ನು ಮಧ್ಯಂತರ ಬಜೆಟ್ನಲ್ಲೂ ಕೂಡ ಮೀಸಲಾಗಿರಿಸಲಾಗಿದೆ. ಹೊಸ ರಸ್ತೆಗಳು, ರೈಲ್ವೆ ಮಾರ್ಗಗಳು, ರೈಲ್ವೆ ಕಾರಿಡಾರ್ಗಳು, ವಿಮಾನ ನಿಲ್ದಾಣಗಳು. ಯಾಕಂದರೆ ಸರಿಸುಮಾರು 8-9 ವರ್ಷಗಳಲ್ಲಿ ಹೆಚ್ಚು ಕಡಿಮೆ 100ರಿಂದ 120 ಹೊಸ ವಿಮಾನ ನಿಲ್ದಾಣಗಳು ಭಾರತದಲ್ಲಿ ತಯಾರಾಗಿವೆ. 49 ಇತ್ತು, ಈಗ 179ಕ್ಕೆ ವಿಮಾನ ನಿಲ್ದಾಣಗಳು ಬಂದಿವೆ. ಆ ದೃಷ್ಟಿಯಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಹೆಚ್ಚು ಒತ್ತು ಕೊಡಲಾಗಿದೆ. ನಿರ್ಮಲಾ ಸೀತಾರಾಮನ್ ಬಜೆಟ್ ಭಾಷಣದಲ್ಲಿ ಹೇಳಿದರು, ಮುಂದಿನ 3-4 ತಿಂಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ವಿದೇಶಿ ಬಂಡವಾಳ ಹರಿದು ಬರುತ್ತೆ ಅಂತಕ್ಕಂಥದ್ದು. ಆ ಒಂದು ಎಕ್ಸ್ಪೆಕ್ಟೇಷನ್ನ ಜೊತೆಗೆ ಜಾಬ್ ಕ್ರಿಯೇಷನ್ನಲ್ಲೂ ಕೂಡ ಕೆಪೆಕ್ಸ್ನ ಸ್ಪೆಂಡ್ ಅಂದರೆ ಸರ್ಕಾರ ಸ್ಪೆಂಡ್ ಮಾಡೋದ್ರಿಂದ ಜಾಬ್ ಕ್ರಿಯೇಷನ್ ಕೂಡ ದೊಡ್ಡ ಮಟ್ಟದಲ್ಲಿ ಆಗುತ್ತೆ ಅಂತಕ್ಕಂಥದ್ದನ್ನು, ಆ ವಿಶ್ವಾಸವನ್ನು ನಿರ್ಮಲಾ ಸೀತಾರಾಮನ್ ಬಜೆಟ್ ಭಾಷಣದಲ್ಲಿ ವ್ಯಕ್ತಪಡಿಸಿದ್ದಾರೆ. ಈ ಒಂದು ಟ್ಯಾಕ್ಸ್ ಸ್ಟ್ರಕ್ಚರ್ ಬಗ್ಗೆ ಅನೇಕರಿಗೆ ಪ್ರತಿ ಬಜೆಟ್ನಲ್ಲೂ ಇರ್ತವೆ. ಜನಸಾಮಾನ್ಯರಿಗೆ ಏನು ಅಂತಕ್ಕಂಥ ಒಂದು ನಿರೀಕ್ಷೆ ಇರುತ್ತೆ. ಆದರೆ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆ ಇಲ್ಲ. ಆದರೆ ಹಳೆಯ ಟ್ಯಾಕ್ಸ್ನಿಂದ ಮತ್ತು ಈಗ ಅವು ಟೆಕ್ನಿಕಲ್ ಪಾಯಿಂಟ್ಸ್, ಐ ಥಿಂಕ್ ಚಾರ್ಟರ್ಡ್ ಅಕೌಂಟೆಂಟ್ಸ್ ಅವರು ಎಕ್ಸ್ಪರ್ಟ್ಸ್ಗಳು ಕ್ಯಾನ್ ಎಕ್ಸ್ಪ್ಲೇನ್ ಇಟ್ ಇನ್ ಬೆಟರ್ ವೇ. ಆದರೆ ನಿಶ್ಚಿತವಾಗಿ ಇನ್ಫ್ರಾಸ್ಟ್ರಕ್ಚರ್ಗೆ ಒತ್ತು ಕೊಡತಕ್ಕಂಥ ಒಂದು ಮಧ್ಯಂತರ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಮತ್ತೊಮ್ಮೆ ಮಂಡಿಸಿದ್ದಾರೆ. ಮೋದಿ ಸರ್ಕಾರದ ಮುಖ್ಯ ಗುರಿ ಇರೋದೇ ಇನ್ಫ್ರಾಸ್ಟ್ರಕ್ಚರ್ನ ಬೆಳವಣಿಗೆ, ಅದರ ಅಭಿವೃದ್ಧಿ. ಆ ಮೂಲಕ ಇತರ ಅಭಿವೃದ್ಧಿಗಳಿಗೆ ಅದು ಪೂರಕ ಆಗುತ್ತೆ ಅಂತ. ಸೊ ಪ್ರತಿ ಬಾರಿಯ ಬಜೆಟ್ನಲ್ಲೂ ಕೂಡ ಮೂಲಭೂತ ಸೌಕರ್ಯಗಳನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಿದ್ದಾರೆ. ಈಗಾಗಲೇ ನಾವು ಬಹಳಷ್ಟು ಉದಾಹರಣೆಗಳನ್ನ ಕೊಟ್ವಿ. ಕಳೆದ ಕೆಲವು ವರ್ಷಗಳಲ್ಲಿ ಮೋದಿ ಸರ್ಕಾರ ತೆಗೆದುಕೊಂಡಿರೋ ಕ್ರಮಗಳು ಮೂಲಭೂತ ಸೌಕರ್ಯಕ್ಕೆ ಯಾವ ರೀತಿ ಅಭಿವೃದ್ಧಿಗೆ ಪೂರಕ ಆಗಿದೆ? ನೋಡಿ ಭವನ, ಈಗ 2ನೇ ಮಹಾಯುದ್ಧದ ಕಾಲದಿಂದಲೂ ಕೂಡ ಹೇಳ್ತಾರೆ, ಹಿಟ್ಲರ್ ಅಟೋಬಾನನ್ನು ಯಾಕೆ ನಿರ್ಮಾಣ ಮಾಡಿದ ಅಂದರೆ ಜರ್ಮನ್ ಎಕಾನಮಿಯನ್ನು ಬೆಳೆಸಬೇಕು ಅನ್ನುವ ದೃಷ್ಟಿಯಿಂದ. ಇಂಗ್ಲೆಂಡ್ ಮತ್ತು ಫ್ರಾನ್ಸ್ಗಳು ವಿರೋಧವಾಗಿದ್ದು. ಅದೇ ರೀತಿ ನೋಡಿ, ಯಾವುದೇ ಕನ್ಸಂಪ್ಷನ್ ಕಡಿಮೆ ಆದಾಗ ನೀವು ಸರ್ಕಾರ ತನ್ನ ಬಳಿ ಇರತಕ್ಕಂಥ ಹಣವನ್ನು ಬಳಸಬೇಕು. ಆದರೆ ಅದು ಪ್ರೊಡಕ್ಟಿವ್ ವೇದಲ್ಲಿ, ಅಂದರೆ ಅಭಿವೃದ್ಧಿಯ ಚಕ್ರವನ್ನು ತಿರುಗಿಸ್ಲಿಕ್ಕೆ ಆ ಹಣವನ್ನು ಬಳಸಬೇಕು ಅಂತಕ್ಕಂಥದ್ದನ್ನು ಆರ್ಥಿಕ ತಜ್ಞರು ಹೇಳ್ತಾರೆ. ನೀವು ಸರ್ಕಾರ 100 ರೂಪಾಯಿ ಸ್ಪೆಂಡ್ ಮಾಡಿದರೆ, ನೀವು ಈಗ ಇನ್ಫ್ರಾಸ್ಟ್ರಕ್ಚರ್ಗೆ ಸರ್ಕಾರ 100 ರೂಪಾಯಿ ಸ್ಪೆಂಡ್ ಮಾಡಿದರೆ 250 ರೂಪಾಯಿದಷ್ಟು ಹಣ ಆರ್ಥಿಕತೆಗೆ ಬರುತ್ತೆ ಅನ್ನುವ ಅಂದಾಜು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿರುತ್ತೆ. ಉಳಿದ ಕಡೆ ನೀವು ಹಣ ಸ್ಪೆಂಡ್ ಮಾಡಿದರೆ 100 ರೂಪಾಯಿ ಸ್ಪೆಂಡ್ ಮಾಡಿದರೆ ಆರ್ಥಿಕ ಚಕ್ರಕ್ಕೆ 90-95 ರೂಪಾಯಿವರೆಗೂ ಕೂಡ ಸಿಗಲ್ಲ. ಅಂದರೆ ನಿಮ್ಗೆ ನಷ್ಟ ಆಗುತ್ತೆ. ಆ ಕಾರಣದಿಂದ ನೀವೊಂದು ರೀತಿ ವಿದೇಶಿ ಬಂಡವಾಳ ಕಡಿಮೆ ಆಗಿದೆ. ರೆಪೋ ರೇಟ್ ಜಾಸ್ತಿ ಆದಾಗ, ಅಲ್ಲೇ ದುಡ್ಡು ಸಿಗ್ತಾ ಇದ್ದಾಗ ವಿದೇಶಿ ಬಂಡವಾಳ ಹೂಡಿಕೆದಾರರು ಇಲ್ಲೇ ಯಾಕೆ ಬರ್ತಾರೆ? ಆ ದೃಷ್ಟಿಯಿಂದ ಕಳೆದ 3-4 ವರ್ಷಗಳಲ್ಲೇನು ಗಣನೀಯವಾಗಿರ್ತಕ್ಕಂಥ ಬದಲಾವಣೆ ಗೌರ್ಮೆಂಟ್ ಸ್ಪೆಂಡಿಂಗಲ್ಲಾಗಿದೆ. ಅದರ ಲಾಭ ಕನೆಕ್ಟಿವಿಟಿ ದೃಷ್ಟಿಯಿಂದ ಈಗ ನಾವು ನೋಡ್ತಾ ಇದ್ದೀವಿ. ಅಂದರೆ ನೋಡಿ, ಬರೀ ನೀವು ನಂಬರ್ ಜಗ್ಲರಿಯಲ್ಲಿ ಬೇಡ, ಈಗ ಕನೆಕ್ಟಿವಿಟಿ ದೃಷ್ಟಿಯಿಂದ ನಾವು ನೋಡ್ತಾ ಇದ್ದೀವಿ. ಇಲ್ಲಿಂದ ನಾವು ರಸ್ತೆ ಮಾರ್ಗದ ಮೂಲಕವಾಗಿ ಕೇರಳಕ್ಕೆ ಹೋಗಬೇಕು, ತಮಿಳುನಾಡಿಗೆ ಹೋಗಬೇಕು, ಆಂಧ್ರ ಪ್ರದೇಶಕ್ಕೆ ಹೋಗಬೇಕು, ಮಹಾರಾಷ್ಟ್ರಕ್ಕೆ ಹೋಗಬೇಕು, ಎಷ್ಟೊತ್ತು ಹಿಡಿತಾ ಇತ್ತು. ಇವತ್ತು ನೀವು ದೇಶದ ಯಾವುದೇ ಭಾಗಗಳಲ್ಲಿ ನೋಡಿದಾಗ ರಾಷ್ಟ್ರೀಯ ಹೆದ್ದಾರಿಯ ಜಾಲ ಕಳೆದ 10 ವರ್ಷಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬಲಗೊಂಡಿದೆ. ಕನೆಕ್ಟಿವಿಟಿ ಜಾಸ್ತಿ ಆದಾಗ ನಿಮಗೆ
ವ್ಯಾಪಾರ ಕೂಡ ನಿಶ್ಚಿತವಾಗಿ ಜಾಸ್ತಿ ಆಗುತ್ತೆ, ಉದ್ಯೋಗಗಳು ಕೂಡ ಸೃಷ್ಟಿಯಾಗ್ತವೆ. ಸರ್ಕಾರ ಸ್ಪೆಂಡ್ ಮಾಡ್ತಾ ಇದೆ ಅಂದಾಗ ಅದೇನು 10 ಲಕ್ಷ ಕೋಟಿಯಷ್ಟು ಹಣ ಎಲ್ಲಿ ಸ್ಪೆಂಡ್ ಮಾಡ್ತಾರೆ? ಸ್ಪೆಂಡ್ ಮಾಡಿದಾಗ ನಿಶ್ಚಿತವಾಗಿ ಉದ್ಯೋಗದ ಸೃಷ್ಟಿ ಕೂಡ ಆಗುತ್ತೆ, ತನ್ಮೂಲಕ ಆರ್ಥಿಕ ಚಕ್ರ ತಿರುಗುತ್ತೆ ಅನ್ನುವ ಅಂದಾಜಿನ ಮೇಲೆ ನರೇಂದ್ರ ಮೋದಿ ಸರ್ಕಾರ ಕಳೆದ 9 ವರ್ಷಗಳಲ್ಲಿ ಇನ್ಫ್ರಾಸ್ಟ್ರಕ್ಚರಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತಂದಿದೆ. ಅದು ಸ್ಪಷ್ಟವಾಗಿ ಕಣ್ಣಿಗೆ ಕಾಣ್ತಾ ಇದೆ. ರೈಲ್ವೆ ಜಾಲ ಇರ್ಬೋದು, ರೈಟ್, ಹೊಸ ರೈಲ್ವೆ ಸ್ಪೀಡ್ ರೈಲ್ವೆಗಳಿರಬಹುದು, ಬಂದರುಗಳಿರಬಹುದು, ವಿಮಾನ ನಿಲ್ದಾಣಗಳಿರ್ಬೋದು. ನಿಮ್ಮ ಮೊದಲು ವಿಮಾನ ನಿಲ್ದಾಣಗಳು ದೇಶದ ಮಹಾನಗರಗಳಲ್ಲಿ ಬಿಟ್ಟರೆ ಬೇರೆ ಕಡೆ ವಿಮಾನದಿಂದ ಅಡ್ಡಾಡೋದು ಭಾಳ ಕಡಿಮೆ ಇತ್ತು. ಆದರೆ ಈಗ ಶಿವಮೊಗ್ಗ, ನಮ್ಮಲ್ಲೇ ನೋಡಿ, ಶಿವಮೊಗ್ಗ, ಕಲಬುರಗಿ, ಮೈಸೂರು, ಈ ಎಲ್ಲ ವಿಮಾನ ನಿಲ್ದಾಣಗಳು ಕಳೆದ 10 ವರ್ಷಗಳಲ್ಲಿ ಡೆವಲಪ್ ಆಗಿವೆ. ಆ ಕಾರಣದಿಂದ ನನಗನ್ಸುತ್ತೆ ಏನೊಂದು ಸ್ಪೆಂಡಿಂಗ್ ಇದೆ, ಈ ಆರ್ಥಿಕ ಚಕ್ರ ತಿರುಗಬೇಕು. ಆದರೆ ಅದರ ಜೊತೆಗೆ ಮ್ಯಾನುಫ್ಯಾಕ್ಚರಿಂಗ್ ದೃಷ್ಟಿಯಿಂದ ಏನು ಮುಂದೆ ಆಗತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕಾಗತ್ತೆ. MSME ಸೆಕ್ಟರ್ಗೂ ಕೂಡ ಒಂದಿಷ್ಟು ಹಣವನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಲಾಗಿದೆ. ಬಟ್ ಬರೀ ಹಣ ಕೊಟ್ಟರೆ ಸಾಲದು, ಬ್ಯಾಂಕ್ನವರು ಅದನ್ನು ಉದ್ಯಮಪತಿಗಳಿಗೆ ಕೊಡುವ ರೀತಿಯಲ್ಲಿ ಏನಾಗಬೇಕು, ರೈಟ್, ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಭಾರತದಲ್ಲಿ ದೊಡ್ಡ ಸಮಸ್ಯೆ ಇರತಕ್ಕಂಥದ್ದು ಸರ್ಕಾರಗಳು ಹಣ ಕೊಡ್ತವೆ, ಬ್ಯಾಂಕ್ಗಳು ಕೊಡೋದಕ್ಕಿಂತ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್. ಎಲ್ಲ ಕಡೆ ನಿಮಗೊಂದು ರೆಡ್ ಟೇಪ್ ಇದೆ, ಎಲ್ಲ ಕಡೆಗೂ ಕೂಡ ಭ್ರಷ್ಟಾಚಾರ ಇದೆ, ಹಣವನ್ನು ಕೊಡಬೇಕಾಗತ್ತೆ. ನಂತರ ಕಾರ್ಖಾನೆ, ಹೀಗಾಗಿ ಯಾಕೆ ವಿದೇಶಿ ಹೂಡಿಕೆದಾರರು, ನಿಮ್ಗೆ ನೋಡಿ, ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ನಿಮ್ಗೆ ದೊಡ್ಡ ಮಟ್ಟದ ರಫ್ತಾಗತ್ತೆ. ಮ್ಯಾನುಫ್ಯಾಕ್ಚರಿಂಗಲ್ಲಿ ಯಾಕಾಗಲ್ಲ ಅಂದರೆ ಅಷ್ಟು ದುಡ್ಡು ಹಾಕಿ ಅಂದರೆ ಸ್ಥಳೀಯವಾಗಿ ಭ್ರಷ್ಟಾಚಾರ ಒಂದು ದುಡ್ಡನ್ನು ಕೊಟ್ಟು ಕಾರ್ಖಾನೆ ಹಾಕುವವರಿಗೆ ಸುಸ್ತಾಗಿರ್ತಾನೆ, ಆತ ರಫ್ತು ಮಾಡುವವರಿಗೆ ಅಂದರೆ ನಿಮಗೆ ಪ್ರಾಫಿಟ್ ಮಾರ್ಜಿನ್ ಇಲ್ಲದೆ ಯಾರು ವಿದೇಶಿ ಬಂಡವಾಳ ಹೂಡಿಕೆದಾರರು ಬರ್ತಾರೆ. ಆ ದೃಷ್ಟಿಯಿಂದ ನನಗನ್ಸುತ್ತೆ ಸರ್ಕಾರ ಹಣ ಕೊಡುವುದಷ್ಟೇ ಅಲ್ಲ, ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಲ್ಲೂ ಕೂಡ ಆ ಒಂದು ಪ್ರಯತ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜೊತೆಗೆ ಮಾಡಬೇಕಾಗುತ್ತೆ. ಇದರ ಜೊತೆಗೆ ರೈತ ವರ್ಗಕ್ಕೆ ಏನು ಸಿಗುತ್ತೆ ಅನ್ನೋ ನಿರೀಕ್ಷೆ ಇತ್ತು. ನೋಡಿ, ನಿಶ್ಚಿತವಾಗಿ ಇಡೀ ನರೇಂದ್ರ ಮೋದಿ ಸರ್ಕಾರದಲ್ಲಿ ಅತಿ ಹೆಚ್ಚು ವಲ್ನರೇಬಲ್ ಏರಿಯಾ ಯಾವುದಾದ್ರೂ ಇದ್ದರೆ ಅದು ಕೃಷಿ ಕ್ಷೇತ್ರ. ಯಾಕಂದರೆ ಅದು ಭಾರತದಲ್ಲಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿ ಆಧುನಿಕ ಒಂದು ಅಂದರೆ ಈ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ವ್ಯಾಪಾರದೇನೊಂದು ಕ್ರಾಂತಿ ಆಯಿತು, ಔದ್ಯೋಗಿಕ ಕ್ರಾಂತಿ ಆಯಿತು. ತದನಂತರದ ದಿನಗಳಲ್ಲಿ ಕೃಷಿ ಕ್ಷೇತ್ರ ಒಂದು ಡಿಸ್ಟ್ರೆಸ್ನಲ್ಲಿದೆ. ರೈಟ್, ಭಾರತದಲ್ಲೂ ಕೂಡ ಮೊದಲು ನಾವು ಕೃಷಿ ಪ್ರಧಾನ ದೇಶ ಅಂತ ಹೇಳ್ತಾ ಇದ್ವಿ, ಬಟ್ ಕೃಷಿಯಿಂದ GDPಗಿರ್ತಕ್ಕಂಥ ಒಂದು ಪಾರ್ಟಿಸಿಪೇಷನ್ಗೂ ಔದ್ಯೋಗಿಕವಾಗಿ ದೃಷ್ಟಿಯಿಂದ ನೋಡುವ ಕಾಂಟ್ರಿಬ್ಯೂಷನ್ಗೂ ವ್ಯತ್ಯಾಸ ಇದೆ. ಆ ಕಾರಣದಿಂದ ಕೃಷಿ ಕ್ಷೇತ್ರ ಒಂದು ಡಿಸ್ಟ್ರೆಸ್ನಲ್ಲಿದೆ. ಸರ್ಕಾರ ಇದಕ್ಕೆ ಒಂದು ಲಾಂಗ್ ಟರ್ಮ್ ಪ್ಲ್ಯಾನನ್ನು ಮಾಡಬೇಕಾಗತ್ತೆ. ಒಂದು ಬಜೆಟ್ನಿಂದ ಇದೆಲ್ಲವೂ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದಿಲ್ಲ. ಕೃಷಿ ಕ್ಷೇತ್ರ ಅದರಲ್ಲಿ ನಿಮಗೆ ಅಂದರೆ ಅದರ ಜೊತೆ ನಾನಾ ಹಂತಗಳು ಬರ್ತವೆ. ನೀವು ಕೃಷಿ ಕ್ಷೇತ್ರ ಸದೃಢವಾದಾಗ ಮಹಾನಗರಗಳ ಮೇಲಿನ ಒತ್ತಡ ಕಡಿಮೆ ಆಗುತ್ತೆ, ಡಿಸೆಂಟ್ರಲೈಸೇಷನ್ ಆಫ್ ಜಾಬ್ ಆ್ಯಂಡ್ ಎಕಾನಮಿ ಕೂಡ ಸಾಧ್ಯ ಆಗುತ್ತೆ. ನಮ್ಮ ಎಕಾನಮಿ ಈಗ ಮಹಾನಗರಗಳ ಸೆಂಟ್ರಿಕ್ ಜಾಸ್ತಿ ಇದೆ, ಆದರೆ ಅದನ್ನು ಡಿಸೆಂಟ್ರಲೈಸ್ ಮಾಡಿದಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಕೂಡ ಸಾಧ್ಯ ಆಗುತ್ತೆ, ಜಾಬ್ ಕ್ರಿಯೇಷನ್ ಸಾಧ್ಯ ಆಗುತ್ತೆ, ವೆಲ್ತ್ ಕ್ರಿಯೇಷನ್ ಕೂಡ ಅದರಿಂದ ಸಾಧ್ಯ ಆಗುತ್ತೆ. ಹೀಗಾಗಿ ಅದಕ್ಕೊಂದು ಲಾಂಗ್ ಟರ್ಮ್ ಆಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಕೃಷಿ ಕ್ಷೇತ್ರಕ್ಕೆ ಉತ್ತೇಜನವನ್ನು ನೀಡ್ತಾ ಇದೆ. ಆದರೆ ಕೊಡ್ತಾ ಇರ್ತಕ್ಕಂಥದ್ದು ಸಾಕಾಗ್ತಾ ಇಲ್ಲ ಅನ್ನೋದು ಕೃಷಿ ತಜ್ಞರ ಅಭಿಪ್ರಾಯ. ಆ ದೃಷ್ಟಿಯಿಂದ ನನಗನ್ಸುತ್ತೆ ಒಂದು ಲಾಂಗ್ ಟರ್ಮ್ ಅವಶ್ಯಕತೆ ಇದೆ. ಮಧ್ಯಂತರ ಬಜೆಟ್ನಿಂದ ನಾವು ಅದರಲ್ಲಿ ತುಂಬ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದಿಲ್ಲ. ಆದರೆ ನರೇಂದ್ರ ಮೋದಿ ಸರ್ಕಾರ ತನ್ನ ಮಾತಿಗೆ ತಕ್ಕಂತೆ ನಾವು ಕಳೆದ 2-3 ವರ್ಷಗಳಲ್ಲಿ ಏನು ನೋಡ್ತಾ ಇದ್ದೀವಿ ಭಾವನ, ಗ್ಯಾರಂಟಿಗಳನ್ನು ಕೊಟ್ಟು ಜನರನ್ನು ಸೆಳೀತಕ್ಕಂಥದ್ದು. ಅಂದರೆ ನಿಮ್ಮ ಆದಾಯ ಏನಿದೆ ಅದನ್ನು ಜನರಿಗೆ ನೇರವಾಗಿ ಯಾವುದೇ ಪ್ರೊಡಕ್ಟಿವ್ ಲಾಭ ಇಲ್ಲದೆ ಕೊಡೋದು ಅನ್ನೋದೇ ಗ್ಯಾರಂಟಿ ಅಲ್ವಾ. ಅಂದರೆ ಈಗ ನೀವು ನರೇಗಾ ಯೋಜನೆ ಅಡಿಯಲ್ಲಿ ಹಳ್ಳಿಗೆ ಉಪಯೋಗವಾಗಬಹುದಾಗಿರ್ತಕ್ಕಂಥ ಕೆಲಸಗಳಿಗೆ ಹಣವನ್ನು ತೊಡಗಿಸಿದರೆ ಅದಕ್ಕೊಂದು ಉತ್ಪಾದಕತೆ ಬರುತ್ತೆ, ಅದಕ್ಕೊಂದು ಆರ್ಥಿಕತೆ ಬರುತ್ತೆ. ನೀವು ಅನುತ್ಪಾದಕ ಚಟುವಟಿಕೆಗಳಲ್ಲಿ ಆ ಒಂದು ಹಣವನ್ನು ಹಾಕಿದರೆ ಎಕಾನಮಿಗೆ ಏನೂ ಹರಿದು ಬರಲ್ಲ. ಆ ಕಾರಣದಿಂದ ನನಗನ್ಸುತ್ತೆ ನರೇಂದ್ರ ಮೋದಿ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ಯಾರಂಟಿಗಳ ಆಮಿಷದ ಅಥವಾ ಟೆಂಪ್ಟೇಷನ್ಗೆ ಈಡಾಗಿಲ್ಲ. ದಟ್ ಈಸ್ ಅ ಗುಡ್ ಪಾಯಿಂಟ್ ಆಸ್ ಫಾರ್ ಆಸ್ ಎಕಾನಮಿ ಇಸ್ ಕನ್ಸರ್ನ್. ಬಟ್ ವೆದರ್ ಇಟ್ ಈಸ್ ಗುಡ್ ಪಾಲಿಟಿಕ್ಸ್ ಆರ್ ನಾಟ್, ಐ ಥಿಂಕ್ ಎಲೆಕ್ಷನ್ಸ್ ವಿಲ್ ಟೆಲ್.
ಅಲ್ಲ, ಅದೇ ನನ್ನ ಪ್ರಶ್ನೆ ಅದೇ ಆಗಿದೆ. ರಾಜಕೀಯವಾಗಿ ನೋಡೋದಾದ್ರೆ 2024 ಎಲೆಕ್ಷನ್ ಇನ್ನೇನು 2 ತಿಂಗಳಿದೆ. ಜೊತೆಗೆ ವಿರೋಧ ಪಕ್ಷಗಳು ಕೂಡ ಈ ಬಾರಿ ಶತಾಯಗತಾಯ ಪ್ರಯತ್ನ ಮಾಡ್ತಾ ಇವೆ. ಒಂದು ನಿರೀಕ್ಷೆ ಇತ್ತು, ಏನಾದರೂ ಒಂದು ಗ್ಯಾರಂಟಿ ಯೋಜನೆ, ಜನಪ್ರಿಯ ಯೋಜನೆ ಘೋಷಣೆ ಮೂಲಕ ಓಲೈಸ್ಕೊಳ್ಳೋ ಪ್ರಯತ್ನ ಆಗುತ್ತಾ ಅಂತ. ನೋಡಿ ಅವನ ಕಳೆದ 9.5 ವರ್ಷಗಳಲ್ಲಿ ನರೇಂದ್ರ ಮೋದಿ ಸರ್ಕಾರ, ಕೇಂದ್ರ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಗ್ಯಾರಂಟಿಗಳಾಗಲಿ ಅಥವಾ ಘೋಷಣೆಗಳನ್ನು, ಆ ರೀತಿಯ ಜನಪ್ರಿಯ ಘೋಷಣೆಗಳನ್ನು ಮಾಡಿಲ್ಲ. ಈಗ ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಒಂದು ಜನಪ್ರಿಯ ಘೋಷಣೆ ಅಂತ ಕರಿಬಹುದಾದರೂ ಕೂಡ ಅದರಲ್ಲಿ ನೇರವಾಗಿ ರೈತರಿಗೆ ಹಣ ಪಾವತಿಯಾಗತ್ತೆ. ಯಾವ ಸಂದರ್ಭದಲ್ಲಿ ಪಾವತಿ ಆಗುತ್ತಂದರೆ, ಆತನ ಬೆಳೆಯನ್ನು ಬೆಳೆಯುವ ಸಮಯ ಏನು ಶುರು ಆಗುತ್ತೆ, ಆತನ ಕೃಷಿ ಬೀಜಗಳನ್ನು ಕೊಳ್ಳಲಿಕ್ಕೆ ಆತನ ಇನ್ವೆಸ್ಟ್ಮೆಂಟ್ ದೃಷ್ಟಿಯಿಂದ ಕೃಷಿ ಸಮ್ಮಾನ್ ಯೋಜನೆಯನ್ನು ಜಾರಿಗೆ ತರಲಾಯಿತು. ಅದನ್ನು ಹೆಚ್ಚಳ ಮಾಡಬೇಕು ಅಂತಕ್ಕಂಥ ಒತ್ತಡವೂ ಕೂಡ ಇದೆ. ಅದು ಬಿಟ್ಟು ಉಳಿದ ಸಂದರ್ಭದಲ್ಲಿ ಈಗ ಮಧ್ಯಪ್ರದೇಶ ಸರ್ಕಾರದಲ್ಲಿದ್ದಂತೆ ಕರ್ನಾಟಕದಲ್ಲಂತೂ ಅದರ ಒಂದು ಅತಿರೇಕದ ಆಯಾಮವನ್ನು ನಾವು ನೋಡ್ತಾ ಇದ್ದೀವಿ. ಎಲ್ಲ ಹಣವನ್ನು ಕೂಡ ಗ್ಯಾರಂಟಿಗಳಲ್ಲೇ ಹಾಕಬೇಕು ಅಂತಕ್ಕಂಥದ್ದು. ಆ ಗೊಡವೆಗೆ ನರೇಂದ್ರ ಮೋದಿ ಸರ್ಕಾರ ಹೋಗಿಲ್ಲ. ರಾಜ್ಯ ವಿಧಾನಸಭಾ ನನಗನ್ಸುತ್ತೆ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಗೆ ಅನಿಸ್ತಾ ಇರತಕ್ಕಂಥದ್ದು, ರಾಮ ಮಂದಿರದ ವಿಚಾರ ಇರ್ಬೋದು, ಒಂದು ಫೀಲ್ ಗುಡ್ ಫ್ಯಾಕ್ಟರ್ ಅಬೌಟ್ ನರೇಂದ್ರ ಮೋದಿ ಇರ್ಬೋದು, ನರೇಂದ್ರ ಮೋದಿಯ ಪಾಪ್ಯುಲಾರಿಟಿ ಇರ್ಬೋದು, ಅವಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ವೇಳೆ ದಾರಿಯನ್ನು ಬದಲಾಯಿಸಿದರೆ ಯಾವ ಒಂದು ದೊಡ್ಡ ಮಧ್ಯಮ ವರ್ಗ ಬಿ ಜೆ ಪಿಗೆ ಒಂದು ಬೆಂಬಲವನ್ನು ಕೊಡ್ತಾ ಇದೆಯೋ, ಆ ಮಧ್ಯಮ ವರ್ಗ ಸ್ವಲ್ಪ ಬೇಸರಗೊಳ್ಳತಕ್ಕಂಥ ಸಾಧ್ಯತೆಗಳು ಕೂಡ ಬಿ ಜೆ ಪಿಯ ಮೇಲೆ ಇರ್ತವೆ. ಅಂದರೆ ನೀವು ಒಂದು ರೀತಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇಲ್ಲ 9.5 ವರ್ಷಗಳ ಕಾಲ ನಾವು ಜನಪ್ರಿಯ ಘೋಷಣೆಗಳನ್ನು ಘೋಷಿಸಲ್ಲ ಅಂತಕ್ಕಂಥದ್ದು, ಸಾಲ ಮನ್ನಾ ನಾವು ಮಾಡಲ್ಲ, ಬೇರೆ ಯಾವುದನ್ನು ಮಾಡಲ್ಲ ಅಂತ ಹೇಳಿದಾಗ ಕೊನೆಗಿಲ್ಲ ಇಲೆಕ್ಷನ್ ಸಂದರ್ಭದಲ್ಲಿ ನಾವೇನಾದರೂ ಮಾಡ್ತೀವಿ ಅಂದಾಗ ದ್ಯಾಟ್ ಮೇ ಬಿ ಕೌಂಟರ್ ಪ್ರೊಡಕ್ಟಿವ್ ಆಲ್ಸೋ. ಯಾಕೆ ನನಗನ್ಸುತ್ತೆ ಭಾರತೀಯ ಜನತಾ ಪಾರ್ಟಿಯ ಮೋದಿ ಸರ್ಕಾರ ಯಾವುದೇ ರೀತಿಯಾಗಿರ್ತಕ್ಕಂಥ ಜನಪ್ರಿಯ ಘೋಷಣೆಗಳನ್ನು ಘೋಷಿಸುವ ಗೊಡವೆಗೆ ಹೋಗಿಲ್ಲ. ದಟ್ಸ್ ಗುಡ್. ಅನೇಕ ಬಾರಿ ಹೇಳಲಾಗುತ್ತೆ ಭಾವನಾ, ಗುಡ್ ಪಾಲಿಟಿಕ್ಸ್ ಇಸ್ ಬ್ಯಾಡ್ ಎಕನಾಮಿಕ್ಸ್, ಗುಡ್ ಎಕನಾಮಿಕ್ಸ್ ಇಸ್ ಬ್ಯಾಡ್ ಪಾಲಿಟಿಕ್ಸ್. ಪ್ರಾಯಶಃ ನರೇಂದ್ರ ಮೋದಿ ಸರ್ಕಾರ ಆ ರೀತಿಯ ಘೋಷಣೆಗಳನ್ನು ಮಾಡಿಲ್ಲ. ಬಟ್ ನನಗನ್ಸುತ್ತೆ ಇವತ್ತಿನ ಪೊಲಿಟಿಕಲ್ ಅಟ್ಮಾಸ್ಫಿಯರ್ ನೋಡಿದಾಗ ಆ ರೀತಿಯ ಅವಶ್ಯಕತೆ ಕೂಡ ನರೇಂದ್ರ ಮೋದಿ ಸರ್ಕಾರಕ್ಕೆ ಇದ್ದಂತಿಲ್ಲ. ಓಕೆ, ಸೊ ಇನ್ನೊಂದು ಗಮನ ಹರಿಸಬೇಕಾದ ಕ್ಷೇತ್ರ ಅಂದರೆ ಮಹಿಳೆಯರಿಗೆ ಏನು ಸಿಗುತ್ತೆ ಈ ಬಾರಿಯ ಬಜೆಟ್ನಲ್ಲಿ ಅನ್ನೋ ನಿರೀಕ್ಷೆ ಇತ್ತು. ಈಗಷ್ಟೇ ಬಜೆಟ್ ಬಂದಿದೆ ಭಾವನಾ. ರೈಟ್, ವಿ ಹ್ಯಾವ್ ಟು ಗೋ ಥ್ರೂ ದ ಬಜೆಟ್ ಸ್ಪೀಚ್ ಆ್ಯಂಡ್ ಕಾಪಿ. ಯಾಕಂದರೆ ಮೇಲ್ನೋಟಕ್ಕೆ ನಾವು ಹೇಳೋದಕ್ಕಿಂತ ಡಿಟೇಲ್ ಆಗಿ ವಿ ಶುಡ್ ಟೆಲ್ ಮಹಿಳೆಯರಿಗೆ ಅನೇಕ ಘೋಷಣೆಗಳನ್ನು ಕೂಡ ಈಗ ನಿರ್ಮಲಾ ಸೀತಾರಾಮನ್ ಮಾಡಿ ಉದ್ಯಮಿಗಳಿಗೆ ಅದರ ಡಿಟೇಲ್ಸ್ ಬಂದ ನಂತರ ವಿ ಕ್ಯಾನ್ ಸ್ಪೀಕ್ ಇನ್ ಬೆಟರ್ ವೇ. ಓವರ್ ಆಲ್ ಬಜೆಟ್ನ ಹೈಲೈಟ್ಸ್ ನೋಡಿದಾಗ ಪ್ರಶಾಂತ್, ಇದು ನಿರೀಕ್ಷಿತಾನ ಅಂದರೆ ನೋಡಿ, ನಿಮಗೆ ಇಂಟ್ರಿಮ್ ಬಜೆಟಲ್ಲಿ ಘೋಷಣೆಗಳನ್ನು ಯಾವುದೇ ಸರ್ಕಾರ ಮಾಡಲ್ಲ. ಯಾಕಂದರೆ ಚುನಾವಣೆಗಳಿರ್ತವೆ. ಚುನಾವಣೆಗಳ ಸಂದರ್ಭದಲ್ಲಿ ನೀವು ಈಗ ವಿಧಾನಸಭೆಯಲ್ಲಿ ರಾಜ್ಯದಲ್ಲೇ ಅನೇಕ ಬಾರಿ ಇದನ್ನು ಮಾಡಲಾಗತ್ತೆ. ನಮ್ಮಲ್ಲೇ ಬಸವರಾಜ ಬೊಮ್ಮಾಯಿಯವರು ಎಷ್ಟೋ ಹೊತ್ತಿನ ಸ್ಪೀಚ್ ಮಾಡಿದರು, ಎಲ್ಲ ಕಡೆ ಹಣ ಕೊಟ್ಟರು. ಪೊಲಿಟಿಕಲಿ ವರ್ಕ್ ಆಯ್ತಾ ಅಂತ ನೋಡಿದಾಗ ತುಂಬ ಪೊಲಿಟಿಕಲಿ ವರ್ಕ್ ಆಗಲ್ಲ. ಹೀಗಾಗಿ ಆ ನಿರೀಕ್ಷೆ ಬಜೆಟ್ ಅಂದ ತಕ್ಷಣ ನಾವೇ ಅನೇಕ ಬಾರಿ ನಿರೀಕ್ಷೆಗಳನ್ನು ಜನಸಾಮಾನ್ಯರು ಕೂಡ ಗರಿಗೆ ಧರಿಸು. ಆದರೆ ಇವತ್ತಿನ ಸಂದರ್ಭದಲ್ಲಿ GST ಇದೆ, ಸರ್ಕಾರಗಳಿಗೆ ಬಜೆಟ್ನಲ್ಲೇ ಘೋಷಣೆ ಮಾಡಬೇಕು ಅಂತಕ್ಕಂಥ ಅನಿವಾರ್ಯತೆ ಇರಲ್ಲ. ಬೇರೆ ಬೇರೆ ಸಂದರ್ಭಗಳಲ್ಲೂ ಕೂಡ ಈ ಘೋಷಣೆಗಳು ನಡೀತವೆ. ಬಜೆಟ್ರಿ ಅಲೋಕೇಶನ್ ಬೇರೆ ಬೇರೆ ಇಲಾಖೆಗಳಿಗಿರುತ್ತೆ, ಅದನ್ನು ಕೊಡುವ ಪ್ರಯತ್ನವನ್ನು ಮಾಡಲಾಗುತ್ತೆ. ಒಂದು ಮಧ್ಯಂತರ ಬಜೆಟ್ ಯಾವ ರೀತಿ ಇರಬೇಕೋ ಆ ರೀತಿಯ ಒಂದು ಇಂಟ್ರಿಮ್ ಬಜೆಟನ್ನು ನಿರ್ಮಲಾ ಸೀತಾರಾಮನ್ ಮಂಡಿಸಿದ್ದಾರೆ ಅಂತ ಅನಿಸುತ್ತೆ. ಇದರ ಜೊತೆಗೆ ಸೋಲಾರ್ ಉತ್ಪನ್ನಗಳು ಮತ್ತು ಸೋಲಾರ್ ವಿದ್ಯುತ್ತಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡಲಾಗಿದೆ ಈ ಬಾರಿ ಬಜೆಟ್ನಲ್ಲಿ. ಅದರ ಬಗ್ಗೆ ಘೋಷಣೆಗಳನ್ನು ಕೂಡ ಮೊನ್ನೆ ಕೂಡ ಅಯೋಧ್ಯೆಯಿಂದ ದಿಲ್ಲಿಗೆ ಹೋದ್ಮೇಲೆ ಪ್ರಧಾನಮಂತ್ರಿಗಳೊಂದು ಪ್ರೆಸೆಂಟೇಷನನ್ನು ವೀಕ್ಷಿಸಿದ್ರು. ಪ್ರಧಾನಮಂತ್ರಿ ಸೂರ್ಯೋದಯ ಯೋಜನೆಯನ್ನು ಕೂಡ ಘೋಷಿಸ್ತೀವಿ ಅಂತಕ್ಕಂಥದ್ದನ್ನು ಹೇಳಿದರು. ಆ ಪ್ರಕಾರವಾಗಿ ಬಜೆಟ್ನಲ್ಲಿ ಅದರ ಅಲೋಕೇಶನ್ ಮಾಡಲಾಗಿದೆ. ನಿಶ್ಚಿತವಾಗಿ ಸೋಲಾರ್ ಎನರ್ಜಿ ಇಸ್ ಅ ಫ್ಯೂಚರ್. ರೈಟ್. ಆ ದೃಷ್ಟಿಯಿಂದ ಕೂಡ ಆ ಒಂದು ಘೋಷಣೆಯನ್ನು ಪ್ರಧಾನಮಂತ್ರಿಗಳು ಘೋಷಿಸಿದ್ದಾರೆ ಅಂತ ಅನ್ಸುತ್ತೆ. ಎಸ್, ಬಜೆಟ್ ಮಂಡನೆಯಾಗಿದೆ. ಬಜೆಟ್ನಲ್ಲಿ ನಿರೀಕ್ಷೆ ಮಾಡಿದ ಹಾಗೆಯೇ ಮಧ್ಯಂತರ ಬಜೆಟ್ ಘೋಷಣೆಯಾಗಿದೆ. ಯಾವುದೇ ಜನಪ್ರಿಯ ಯೋಜನೆಗಳಿಲ್ಲ. ಎಲೆಕ್ಷನ್ 2024 ಎಲೆಕ್ಷನ್, ಲೋಕಸಭಾ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಕೊಂಡು ಮೋದಿ ಸರ್ಕಾರ ಜನಪ್ರಿಯ ಘೋಷಣೆಗಳನ್ನ ಮಾಡುತ್ತಾ, ಗ್ಯಾರಂಟಿಗಳ ಘೋಷಣೆಯಾಗತ್ತಾ, ಉಚಿತಗಳ ಘೋಷಣೆಯಾಗತ್ತಾ, ಇವೆಲ್ಲ ನಿರೀಕ್ಷೆಗಳು ಕೂಡ ಯಾವುದಕ್ಕೂ ಕೂಡ ಮೋದಿ ಸರ್ಕಾರ ಮಣೆ ಹಾಕಿಲ್ಲ. ಮಧ್ಯಂತರ ಬಜೆಟ್ ಅಷ್ಟಕ್ಕೆ ಸೀಮಿತಗೊಂಡಿದೆ. ಅದರಲ್ಲಿ ಪ್ರಮುಖವಾಗಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ.
ಆದಾಯ ತೆರಿಗೆದಾರರಿಗೆ ಸ್ವಲ್ಪ ಮಟ್ಟಿಗಿನ ರಿಲ್ಯಾಕ್ಸೇಷನ್, 7 ಲಕ್ಷದವರೆಗೆ ಯಾವುದೇ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಇದರ ಜೊತೆಗೆ ಮೂಲಭೂತ ಸೌಕರ್ಯ, ಅದರಲ್ಲೂ ವಿಮಾನಯಾನ, ರೈಲ್ವೆ, ಹೈವೇಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಬಿಜೆಪಿಯ ಎಂಎಲ್ಸಿ ಆದ ಡಿಎಸ್ ಅರುಣ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮಧ್ಯಂತರ ಬಜೆಟ್ನಲ್ಲಿ ಒಂದಷ್ಟು ನಿರೀಕ್ಷೆಗಳಿದ್ವು ಸರ್, ಯಾಕಂದ್ರೆ ಚುನಾವಣೆ ಎದುರಿಸಬೇಕಾದ್ರೆ ಯಾವುದೇ ಸರ್ಕಾರ ಒಂದು ಚೂರು ಯೋಚನೆ ಮಾಡುತ್ತೆ, ಒಂದೆರಡು ಪಾಪ್ಯುಲರ್ ಘೋಷಣೆಗಳ ಮೂಲಕ ಎಲೆಕ್ಷನ್ಗೆ ಹೋಗ್ಬಿಡೋಣ ಅನ್ನೋ ನಿರೀಕ್ಷೆ ಇಟ್ಕೊಂಡ್ರೆ ಬೆಳಗ್ಗೆಯಿಂದಲೂ ಕೂಡ ನಾವು ಅದನ್ನೇ ಚರ್ಚೆ ಮಾಡ್ತಾ ಇದ್ವಿ. ಆದ್ರೆ ಹಂಗಿದ್ದೇನೂ ಆಗ್ಲಿಲ್ಲ. ಮೋದಿ ಸರ್ಕಾರ ಯಾವುದೇ ಉಚಿತ ಗ್ಯಾರಂಟಿ ಘೋಷಣೆಗಳನ್ನ ಮಾಡದೆ ಮಧ್ಯಂತರ ಬಜೆಟ್ ಮುಗಿಸಿದೆ. ಟೋಟಲ್ ಹೈಲೈಟ್ಸ್ ಬಗ್ಗೆ ಮಾತಾಡೋದಾದ್ರೆ, ಒಂದು ಎಲ್ಲರೂ ನಿರೀಕ್ಷೆ ಏನಿತ್ತು ಅಂದರೆ ತುಂಬ ಗ್ಯಾರಂಟಿಗಳನ್ನು ಕೊಡೋವಂಥದ್ದು, ಫ್ರೀ ಕೊಡೋವಂಥದ್ದು, ಉಚಿತ, ಈ ಥರದ್ದು ಘೋಷಣೆಗಳನ್ನು ಮಾಡ್ತಾರೆ ಅಂತ ಈ ಬಜೆಟ್ನಲ್ಲಿ. ಚುನಾವಣೆ ಬಜೆಟ್ಟು ಹಾಗಾಗಿ ಮಾಡ್ತಾರೆ ಅಂತ ಒಂದು ರಿಯಾಲಿಟಿಗೆ ಭಾಳ ಹತ್ತಿರದಿಂದ ನೋಡಬೇಕಾಗಿದೆ. ಅಂದರೆ ಅವರು ರಿಯಾಲಿಟಿನ ಮಾಡಿದ್ದಾರೆ. ಒಂದು ಒಂದು ಸರ್ಕಾರ ಇಂಟ್ರೀಮ್ ಬಜೆಟನ್ನು ಮಾಡೋಕ್ಕೆ ಏನೇನು ಅವರಿಗೆ ಅವಕಾಶ ಇದೆ ಅದನ್ನು ಬಿಟ್ಟು ಬೇರೆ ಏನೂ ಮಾಡಿಲ್ಲ. ಒಂದು ಭಾಳ ವಿಶೇಷವಾಗಿ ಕಳೆದ 10 ವರ್ಷಗಳಿಂದನೂ ನಾವು ನೋಡ್ತಾ ಇರೋ ಹಾಗೆ 2014 ಅದರ ನಂತರ ಈ ಕಳೆದ 10 ವರ್ಷಗಳಲ್ಲಿ 9 ಬಜೆಟ್, ಇದು 10ನೇ ಇಂಟ್ರೀಮ್ ಬಜೆಟನ್ನು ನೋಡಬೇಕಾದ್ರೆ ಒಂದು ಆರ್ಥಿಕ ನೀತಿ, ಒಂದು ಅವತ್ತಿನ ಸ್ಥಿತಿ ಏನಿತ್ತು, ಇವತ್ತಿನ ತನಕ ಏನೇನಾಗಿದೆ ಅನ್ನೋವಂಥದ್ದನ್ನು ಭಾಳ ವಿಶೇಷವಾಗಿ ನೋಡಿರೋವಂಥದ್ದು. ಇನ್ನೊಂದು ಅಂತ್ಯೋದಯ, ಈ ದೇಶದ ಕಟ್ಟಕಡೆ ವ್ಯಕ್ತಿಗೆ ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ತಲುಪ್ತಾ ಇದೆಯಾ ಅನ್ನೋವಂಥದ್ದನ್ನು ಇದರೊಳಗಡೆ ನೋಡಿರೋದು. ಇನ್ನೊಂದು ಸುರಕ್ಷಿತ ಭಾರತ, ಅಂದರೆ ಭಾರತವನ್ನು ಸುರಕ್ಷಿತವಾಗಿಡಬೇಕು. ಅಂದರೆ ಈ ಮೂರು ನಮಗೆ ಭಾಳ 2014ರಲ್ಲಿ ಇಡೀ ದೇಶ ವಿಚಲಿತ ಆಗುವಂಥ ಸಂದರ್ಭ. ಆರ್ಥಿಕ ನೀತಿಯಲ್ಲಿ ಒಂದು ನಮ್ಗೆ ಭಾಳ ಕೃಷಿಗೆ ಬೇಕಾಗಿರೋವಂಥದ್ದು ಮತ್ತು ವ್ಯಾಪಾರಕ್ಕೆ ಬೇಕಾಗಿರೋವಂಥದ್ದು, ಅದರೊಳಗಡೆ ಈ ಮೂರರಲ್ಲೂ ನಮಗೆ ಇಡೀ ದೇಶದಲ್ಲಿ ಒಂದು ರೀತಿಯಾದಂಥ ಹೆದರಿಕೆ ಮೂಡೋವಂತಹ ಸಂದರ್ಭದಲ್ಲಿ ಈ 9-10 ವರ್ಷಗಳಲ್ಲಿ ಈ ಮೂರು ಆರ್ಥಿಕ ನೀತಿ, ಅಂತ್ಯೋದಯ ಮತ್ತು ಸುರಕ್ಷಿತ ಭಾರತ, ಈ ಮೂರನ್ನು ಭಾಳ ವಿಶೇಷವಾಗಿ ನೋಡಿರೋಂಥದ್ದು. ಮತ್ತು ಇದರೊಳಗಡೆ 4 ಗ್ಯಾನ್ ಅಂತ ಹೇಳ್ತೀವಿ, GYAN. ಈ ಗ್ಯಾನಲ್ಲಿ ಒಂದು ಜಿ ಅಂದರೆ ಗರೀಬ್, ಅಂದರೆ ಈ ದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ನಾವು ಗರೀಬಿ ಹಟಾವೋ ಈ ಥರದನ್ನೇ ಮಾತಾಡ್ಕೊಂತ ಬಂದಿರೋವಂಥ ದೇಶದಲ್ಲಿ ಇವತ್ತು 4 ಕ್ಷೇತ್ರಗಳನ್ನು ಭಾಳ ವಿಶೇಷವಾಗಿ ನೋಡಿರೋಂಥ. ಒಂದು ಬಡವರ ಬಗ್ಗೆ, ವೈ ಅಂದರೆ ಯುವಕರ ಬಗ್ಗೆ, ಎ ಅಂದರೆ ಅನ್ನದಾತ ಅಂದರೆ ರೈತರ ಬಗ್ಗೆ, ಇನ್ನೊಂದು ನಾರಿ ಶಕ್ತಿ, ಏನಂದರೆ ನಾರಿ ಶಕ್ತಿ. ಈ ಗ್ಯಾನ್ ವಿಶೇಷವಾಗಿ ಗಮನಿಸಿ ಆ 4 ವಿಭಾಗಗಳಿಗೆ ಏನು ಬೇಕಾಗಿರೋವಂಥದ್ದನ್ನು ಇಷ್ಟು ವರ್ಷಗಳನ್ನು ಕೊಡ್ತಾ ಬಂದು ಮತ್ತು ಗ್ಯಾರಂಟಿಗಳು ದೇಶದ ಜನತೆಗೆ ಬೇಕು ಹೇಳೋವಂಥದ್ದನ್ನು ಬಿಟ್ಟು 105 ನಮ್ಮ ಯೋಜನೆಗಳು, ಕೇಂದ್ರ ಸರ್ಕಾರದ 105 ಯೋಜನೆಗಳನ್ನು ನೇರವಾಗಿ ಜನರಿಗೆ ತಲುಪಿಸೋವಂಥ ಶಕ್ತಿ ಕಳೆದ 9-10 ವರ್ಷಗಳಲ್ಲಿ ಬಂದಿರುವಂಥದ್ದು. ಈ ಗ್ಯಾರಂಟಿಗಳು 5 ಗ್ಯಾರಂಟಿ 6 ಗ್ಯಾರಂಟಿ ಅನ್ನೋದಕ್ಕಿಂತ 105 ಗ್ಯಾರಂಟಿಗಳನ್ನು ತಲುಪಿಸಿರೋ ಅಂಥದ್ದು ಇವತ್ತಿನ ಒಟ್ಟು ಚರ್ಚೆಗಳಾಗಬೇಕು ಅನ್ನೋವಂಥದ್ದು. ಮತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಎಷ್ಟು ಟ್ರಾನ್ಸ್ಪರೆನ್ಸಿ ತಂದಿರೋ ಅಂಥದ್ದು. ಮತ್ತು ನೀವೇ ಹೇಳಿರೋ ಹಂಗೆ ಎಲ್ಲ ವಿಭಾಗದಲ್ಲೂ ಟ್ರಾನ್ಸ್ಪರೆನ್ಸಿ, 34 ಲಕ್ಷ ಕೋಟಿಯಷ್ಟು DBT ಮುಖಾಂತರ ಒಬ್ಬ ಜನರ ಅಕೌಂಟಿಗೆ ಹೋಗಿದೆ ಅನ್ನೋವಂಥದ್ದು. ಮತ್ತು ವಿಶೇಷವಾಗಿ ಮಹಿಳೆಯರಿಗೆ ಇವತ್ತು ಸಿಕ್ಕಿರೋಂಥ ಇವತ್ತು ನಮ್ಮ ಜನ್ಧನ್ ಅಕೌಂಟಲ್ಲಿ 27 ಕೋಟಿ ಮಹಿಳೆಯರ ಬ್ಯಾಂಕ್ ಅಕೌಂಟ್ ಇರೋವಂಥದ್ದು. ಅವರಿಗೆ ಏನೇನು ಸಿಗಬೇಕೋ ಆ ವಿಶೇಷ ಅನುದಾನಗಳನ್ನು ಅವರ ನೇರ ಅಕೌಂಟಿಗೆ ಹೋಗಿರೋವಂಥದ್ದನ್ನು ನೋಡ್ತಾ ಹೋದರೆ, ಮತ್ತು ಎಲ್ಲ ಕ್ಷೇತ್ರದಲ್ಲಿ ಆ ಕ್ಷೇತ್ರ ಈ ಕ್ಷೇತ್ರ ಅಂತ ಅಲ್ಲ, ಒಂದು ಪ್ರವಾಸೋದ್ಯಮಕ್ಕೆ ಇವತ್ತು ನಿಜವಾಗ್ಲೂ ಖುಷಿ ಆಗುತ್ತೆ. ಲಕ್ಷದ್ವೀಪದ ಅರುಣ್ ಅವ್ರು, ನೀವು ಮಾತನಾಡ್ತಾ ಹೇಳ್ತಾ ಇದ್ರಿ, ಪ್ರಶಾಂತ್ ನಾಥ್ ಮತ್ತು ನಾನು ಬೆಳಗ್ಗೆ ಚರ್ಚೆ ಮಾಡಿದಾಗಲೂ ಕೂಡ, ಅಂದರೆ ಎಲ್ಲ ಪ್ಯಾನಲ್ಗಳಲ್ಲೂ ಚರ್ಚೆ ಆಗಿರುತ್ತೆ, ಒಂದು ಜನಪ್ರಿಯ ಘೋಷಣೆ ಅಂತೂ ಇದ್ದೇ ಇರುತ್ತೆ ಎಲೆಕ್ಷನ್ ಎದುರಿಸಬೇಕು ಅಂದರೆ. 2ನೇ ಬಾರಿ ಟರ್ಮ್ ಮುಗಿಸ್ತಾ ಇರೋದು, 3ನೇ ಬಾರಿ ಎಲೆಕ್ಷನ್ಗೆ ಹೋಗ್ತಾ ಇರುವಾಗ ಒಂದು ಜನಪ್ರಿಯ ಬಜೆಟ್ ಏನಾದರೂ ಘೋಷಣೆ ಮಾಡಬಹುದು. ಅದು ಪಂಚರಾಜ್ಯ ಎಲೆಕ್ಷನ್ ಅನ್ನು ಗಮನದಲ್ಲಿ ಇಟ್ಕೊಂಡ್ರೆ ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು ಯಾವುದೋ ಒಂದು ಜನಪ್ರಿಯ ಘೋಷಣೆ ಆಗಬಹುದು, ಅಥವಾ ರೈತರಿಗೆ ಸಂಬಂಧಪಟ್ಟ ಯಾವುದೋ ಒಂದು ಜನಪ್ರಿಯ ಘೋಷಣೆ ಆಗಬಹುದು ಅಂತ ನಿರೀಕ್ಷೆ. ಯಾವ ನಿರೀಕ್ಷೆಯೂ ಅಲ್ಲಿ ನಿಜ ಆಗಲಿಲ್ಲ. ಸೊ ಏನು ಪ್ಲಾನ್ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ಬಜೆಟನ್ನು ಮಾಡಲಾಗಿಲ್ಲ?
ಅಲ್ಲ, ಯಾವುದೇ ಸರ್ಕಾರ ಇದು ರೀತಿಯಾದಂಥ ಬಜೆಟನ್ನು ಮಂಡನೆ ಮಾಡ್ಬೇಕಾದ್ರೆ ಅದರ ರಾಜ್ಯ ಸರ್ಕಾರದ ಎಲೆಕ್ಷನ್ ಟೈಮಲ್ಲಿ ಬೇರೆ ಬೇರೆ ರೀತಿಯಾದಂಥ ಪ್ಲ್ಯಾನ್ಗಳನ್ನು ಮಾಡೋವಂಥದ್ದು ಸ್ವಾಭಾವಿಕ. ಇದು ಪ್ರಾಕ್ಟಿಕಲ್ಲಾಗಿ ಇಂಟ್ರೀಮ್ ಬಜೆಟ್ಗೆ ಏನು ಮಾಡ್ಬೋದು ಅನ್ನೋವಂಥ ಆ ಇತಿಮಿತಿ ಒಳಗಡೆನೆ ಬಿಟ್ಟು ಹೊರಗಡೆ ಹೋಗಿಲ್ಲ ಅನ್ನೋವಂಥದ್ದನ್ನು ಜನರಿಗೆ ಭಾಳ ನೇರವಾದಂಥ ಸಂದೇಶವನ್ನು ಕೊಟ್ಟಿರುವಂಥದ್ದು ಒಂದು. ಇನ್ನೊಂದು, ಏನೇನು ಯೋಜನೆಗಳಿದ್ದಾವೆ ಅದು ಸರಿಯಾದ ರೀತಿಯಲ್ಲಿ ಅದನ್ನು ಅನುಷ್ಠಾನ ಮಾಡುವಂಥ ದಿಕ್ಕಿನಲ್ಲಿ ಹೋಗ್ತಾ ಇರುವಂಥದ್ದನ್ನು ನಮ್ಮ ಕಣ್ಮುಂದೆ ಕಾಣ್ತಾ ಇದೆ. ಅಂದರೆ ನಮ್ಮದು 105 ಯೋಜನೆಗಳನ್ನು ತಲುಪಿಸೋವಂಥದ್ದು ದಿಕ್ಕಿನಲ್ಲಿ ಅವರಿಗೆ ನೇರವಾಗಿ ಸಿಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಭಾಳ ವಿಶೇಷವಾಗಿ ಗಮನವನ್ನು ಹರಿಸಿ, ಮತ್ತು ಏನೇನು ಆಗಿದೆ ಅನ್ನೋದನ್ನು ಇಟ್ಕೊಂಡು ಇನ್ನೇನೇನು ಆಗಬೇಕು ಅನ್ನೋವಂಥದ್ದನ್ನು ಭಾಳ ಅದನ್ನು ಪ್ರಾಕ್ಟಿಕಲ್ಲಿ ನಮಗೆ ನಾವೆಲ್ಲ ಓದೋಬೇಕಾರೆ, ನಾನೊಬ್ಬ ಕಾಮರ್ಸ್ ಸ್ಟೂಡೆಂಟ್, ನಾವು ಓದೋಬೇಕಾರೆ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾಗ ನಮಗೆ ಅನ್ನಿಸ್ತಾ ಇತ್ತು ಅದರೊಳಗಡೆ ಎಷ್ಟು ಲಕ್ಷ ಕೋಟಿ ಅಂತ ಅನೌನ್ಸ್ ಮಾಡ್ತಾ ಇದ್ರು, ಅದರೊಳಗಡೆ ಕೊನೆಗೆ ನಮಗೆ ನಮ್ಮೂರಿಗೆ ಏನು ಸಿಕ್ಕುತ್ತೆ ಅನ್ನೋವಂಥದ್ದನ್ನೇ ನಮ್ಮದು ಫೈನಲ್ ಬಜೆಟಿನ ಒಟ್ಟು ನಾವೆಲ್ಲರೂ ಏನು ಅಂದರೆ ನಮ್ಮ ರಾಜ್ಯಕ್ಕೆ ಏನು ಸಿಕ್ತು, ಆಮೇಲೆ ಕೊನೆ ನನ್ನ ಜಿಲ್ಲೆಗೆ ಏನು ಸಿಕ್ತು, ನನ್ನ ಊರಿಗೆ ಏನು ಸಿಕ್ತು, ಮತ್ತು ಕೊನೆಗೆ ನನಗೇನು ಸಿಕ್ತು ಅಂತ. ನಾನೊಬ್ಬ ವ್ಯಾಪಾರಸ್ಥ ಆದರೆ ನನಗೆ ಎಷ್ಟು ಆದಾಯದ ಮಿತಿ ಏನಾದರೂ ಜಾಸ್ತಿ ಮಾಡಿದ್ರ ಟ್ಯಾಕ್ಸ್ ಅದು ಭಾಳ ವಿಶೇಷವಾಗಿ ಇದರೊಳಗಡೆ ಗ್ರೋತ್ ಹೆಂಗಿದೆ ಅಂದರೆ, ಒಬ್ಬ ಆದಾಯ ಕಟ್ತಾ ಇರೋವನಿಗೂ ಕೂಡ ಇವತ್ತು ನಾನು ಆದಾಯದ ತೆರಿಗೆ ಕಟ್ಟೋವನಿಗೂ ಕೂಡ ಇವತ್ತು ನಂಬಿಕೆ ಬರ್ತಾ ಇರುವಂಥ ರೀತಿಯಲ್ಲಿ. ರೈಟ್. ನಮ್ಮ ಆರ್ಥಿಕ ತಜ್ಞರಾದಂತಹ GN ಮುರಳೀಧರ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಇವತ್ತಿನ ಬಜೆಟ್ ಏನು ಅನ್ನಿಸ್ತು ಸರ್? ಭಾಷಣ ಚೆನ್ನಾಗಿತ್ತು. ಓಕೆ. ಇದು 2 ತಿಂಗಳಿಗೋಸ್ಕರ ಸಂದೇಶಗಳು ಬಹಳಷ್ಟಿದೆ. ಬಹಳ ಕ್ಲಿಷ್ಟಕರವಾದ ಪರಿಸ್ಥಿತಿ. ಬಜೆಟ್ ಅವಲೋಕನೆ ಮಾಡೋಣ. 1981ರವರೆಗೂ ನಮ್ಮ ಸರ್ಕಾರ ಮಾಡ್ತು ಅಂತ ಮಾತಾಡ್ತಾ ಇದ್ರು. 81ರಿಂದ ಒಂದು ಪರಿವರ್ತನೆ ಆಯಿತು. ಟೆಕ್ನಾಲಜಿ ಇರ್ಬೋದು, ಫೈನಾನ್ಷಿಯಲ್ ಇರ್ಬೋದು, ಎಕಾನಮಿ ಇರ್ಬೋದು, ಓಪನಿಂಗ್ ಆಫ್ ಡೋರ್ಸ್ ಟು ಇಂಡಿಯಾ ಇರ್ಬೋದು, ನಿಮಗೋಸ್ಕರ ಅನ್ನೋ ಬಡ್ಜೆಟ್ ಮಾಡೋದು ಅನಿವಾರ್ಯ ಆಗಿಬಿಟ್ಟಿದೆ. ಸೊ ಆ ನಿಟ್ಟಿನಲ್ಲಿ ಬಡ್ಜೆಟ್ ಮಾಡಿದೆ. ಬಟ್ ನಮ್ಮದು ಬೆಳವಣಿಗೆ ಆಗ್ತಾ ಇರೋ ದೇಶ, ಬೆಳವಣಿಗೆ ಆಗೋಕ್ಕೆ ಸಾಕಷ್ಟು ಜಾಗ ಇರೋ ದೇಶ. 1 ಕೋಟಿ ಜನಕ್ಕೆ ವ್ಯಾಪಾರ ಆಗಬೇಕು ಅಂದರೆ ನಾವು 1 ಲಕ್ಷ ಜನಕ್ಕಾದರೂ ಸಾಲ ಕೊಟ್ಟು ವ್ಯಾಪಾರ ಮಾಡಿಸೋ ಸ್ಥಿತಿಗೆ ಈಗ ತಲುಪಿದ್ದೀವಿ. ಓಕೆ. ಆಮೇಲೆ ಆಕೆ ಬಡ್ಜೆಟಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ದು ವಿಚಾರಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹೇಳಿದ್ದಾರೆ. ಬಟ್ 2-3 ಪ್ರಪೋಸಲ್ಸು ಅದರಲ್ಲೇ ಅಡಗಿದೆ. ನಾವು ವಿಸ್ತೃತವಾಗಿ ಓದಿದ್ರೆ ಗೊತ್ತಾಗುತ್ತೇನೋ. ಬಾರ್ಡರ್ ಸಮುದ್ರ ಅಂದರೆ ಸಮುದ್ರದ ತೀರದ ಟ್ರಾನ್ಸ್ಪೋರ್ಟ್ ಬಗ್ಗೆ ಒಂದು ಅಲೊಕೇಶನ್ ಇದೆ. ಅದು ಇದ್ರೊಳಗಿದೆಯಾ ಅಥವಾ ಇದ್ರ ಹೊರಗಡೆ ಇದೆಯಾ ಗೊತ್ತಿಲ್ಲ. ಅದೊಂದು ಇಂಪಾರ್ಟೆಂಟ್ ಈಗ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಾರ್ಮಲಿ ಗೊತ್ತಿತ್ತು, ಯಾವ ರೀತಿ ಘೋಷಣೆ ಆಗಲ್ಲ ಅಂತ. ಅಟ್ಲೀಸ್ಟ್ ನೋಡಿ, ಅದಕ್ಕೆ ಹೇಳೋದು ಇದು ಅಂಕುಶ ಇರೋ ಪ್ರಭುತ್ವ, ನಿರಂಕುಶ ಅಲ್ಲ. ಸೊ ಪ್ರೋಗ್ರೆಸ್ ಚೆನ್ನಾಗಾಗಿದೆ. ಬಹುಶಃ ಬೇರೆ ಯಾರಾದರೂ ಇದ್ದಿದ್ರೆ 60-70 ಸಾವಿರ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಅಂತ ಅನೌನ್ಸ್ ಮಾಡಿಬಿಟ್ಟಿರೋರೇನೋ, ಇವರು ಮಾಡಿಲ್ಲ. ಟೆಂಪ್ಟೇಷನ್ ಫಾರ್ ಇಟ್ ಈಸ್ ರೋಚಕತೆ ಇಲ್ಲ, ಪ್ರಾಕ್ಟಿಕಾಲಿಟಿ ಇದೆ. ಬಟ್ ಇನ್ನೂ ಬಹಳಷ್ಟು ಆಗಬೇಕು. ಇದರಲ್ಲಿ ನಾನು ಸ್ಟ್ರೀಟ್ ಅಕೌಂಟೆಂಟ್ ಆಗಿ ಯೋಚನೆ ಮಾಡೋದು, ಫಾರಿನ್ ಡೆವಲಪ್ಮೆಂಟ್ ಇನ್ಫ್ಲೋಗಳು ಬಂದಿರೋದು ಟೋಟಲ್ ಹೇಳಿದ್ವಿ ಹೊರತು ವಾಪಸ್ ಹೋಗಿರೋದು ಹೇಳಲಿಲ್ಲ. ಓಕೆ. ನಮ್ಮದು ಎಷ್ಟು ಫಿಸ್ಕಲ್ ಡಿಫಿಸಿಟ್ ಇದೆ, ಎಷ್ಟು ಇರಬೇಕಿತ್ತು ಅನ್ನೋದು ಹೇಳಲಿಲ್ಲ. ಫಿಸ್ಕಲ್ ಡಿಫಿಸಿಟ್ ಸಾಧಾರಣವಾಗಿ ಒಂದು ಗ್ರೋತ್ ಓರಿಯೆಂಟೆಡ್ ಎಕಾನಮಿಲಿ ಫಿಸ್ಕಲ್ ಡಿಫಿಸಿಟ್ ಅನ್ನೋದು ಸರ್ವಸಾಧಾರಣ ಅಲ್ವಾ? ಸಾಲ ಮಾಡಿ ಆದರೂ ಇದು ಮಾಡು ಅನ್ನೋ ಥರ ಫಿಸ್ಕಲ್ ಡಿಫಿಸಿಟ್ ಅನ್ನೋದು ಇರುತ್ತೆ. ಅದು ತಪ್ಪಾಗಿ ತಗೋಬಾರ್ದು. ಬಟ್ ಅದರದ್ದು ಫಿಗರ್ಸ್ ನಮ್ಗೆ ಅನುಗುಣವಾಗಿದ್ದಿದ್ರೆ ಬಿಸ್ನೆಸ್ ಆ್ಯಟಿಟ್ಯೂಡ್ ಆಫ್ ದಿ ಕಂಟ್ರಿ ಇನ್ ದಿ ಐಸ್ ಆಫ್ ದಿ ವರ್ಲ್ಡ್ ಅನ್ನೋದು ನಮಗೆ ಗೊತ್ತಾಗ್ತಾ ಇತ್ತು. ಈಗ ನಾವು ಎಂಥ ಪರಿಸ್ಥಿತಿಲಿದ್ದೀವಿ ಅಂದರೆ, ಹೋಪ್ಸೇ ಇಲ್ದಿರ ಕೇಪ್ ಆಫ್ ಗುಡ್ ಹೋಪ್ ಮೂಲಕ ನಾವು ಪೆಟ್ರೋಲ್ ತರಿಸ್ಬೇಕು, ಮೆಟೀರಿಯಲ್ಸ್ ತರಿಸ್ಬೇಕು. ಯುದ್ಧ, ಎಕ್ಸ್ಟರ್ನಲ್ ಪ್ರೆಷರ್ ಇದೆ. ಪೆಟ್ರೋಲ್ ಬೆಲೆನ ಅದನ್ನು ಕೂತ್ಕೊಂಡಿದ್ದೀವಿ. ರಷ್ಯಾ ಸಹಾಯ ಮಾಡಿರಲಿಲ್ಲ ಅಂದರೆ. ರಷ್ಯಾ ಯಾಕೆ ಸಹಾಯ ಮಾಡ್ತು? ಅದರ ಅನಿವಾರ್ಯತೆಯಿಂದ ಸಹಾಯ ಮಾಡ್ತು. ನೀನಕ್ಕೆ ಕೊಡು, ನನಗೆ ಕೊಡು ಅನ್ನೋ ವಿಚಾರದಲ್ಲಿ. ಬಟ್ ಒಟ್ಟಾರೆ ಸಮರ್ಥನೀಯವಾಗಿ ನಡೆಸ್ಕೊಂಡಿದ್ದಾರೆ. ಮುಂದಿನ ವರ್ಷವೂ ಚೆನ್ನಾಗಿರುತ್ತೆ. ಅಂದರೆ ಸರ್ವಸಾಧಾರಣವಾಗಿ ಹೇಳಬೇಕು ಅಂದರೆ, ಯಾವುದೇ ರಾಜಕೀಯ ನಿಯೋಗತ್ವ ಇರಲಿ,
ಬಡ್ಜೆಟ್ ವರ್ಷ ತಂತಾನಾಗೆ ಗಾತ್ರ ಬೆಳೆಯುತ್ತೆ. 8% ಅಂತೂ ಮಿನಿಮಮ್ ಬೆಳೆಯುತ್ತೆ. ಬಟ್ ನಾವೀಗ ಇನ್ಫ್ಲೇಷನ್ನು ಪೇಪರಲ್ಲಿ ಓದೋದು ಒಂದು ಅಂಶ, ನಿಖರವಾದ ಅಂಶ, ಒಂದು ಸಮರ್ಥನೀಯವಾದ ವಿಷಯ ನಮಗೆ ತಿಳಿಯುತ್ತೆ. ಆದರೆ ಬ್ಯಾಗ್ ಹಿಡ್ಕೊಂಡು ಮಾರ್ಕೆಟ್ಗೆ ಹೋದಾಗ ಇನ್ನೊಂದು ಅಂಶ ಸಿಗುತ್ತೆ. ಇದ್ರ ಎರಡರ ವ್ಯತ್ಯಾಸನ ಸಾಮಾನ್ಯ ಮನುಷ್ಯನ ಕೊಳ್ಳೋ ಸಾಮರ್ಥ್ಯ ಹೇಗೆ ಹರಿಯುತ್ತೆ, ಹೇಗೆ ಬಗೆಹರಿಯುತ್ತೆ, ಕೊಳ್ಳೋ ಸಾಮರ್ಥ್ಯ ಹೇಗೆ ಜಾಸ್ತಿ ಆಗುತ್ತೆ, ಡ್ಯಾಮ್ ನೀರು ಎಷ್ಟು ಶೇಖರಿಸಿಟ್ಕೊಂಡಿದ್ದೀವಿ, ಕಷ್ಟ ಕಾಲದಲ್ಲಿ ಎಷ್ಟು ಜನ ರೈತರಿಗೆ ನೀರು ಬಿಡ್ತೀವಿ ಅನ್ನೋ ರೀತಿಲಿ ಹಣದ ಹರಿವು ಆಗ್ತಾ ಇದೆಯಾ, ಮಿನಿಮಮ್ ವೇಜಸ್ ಆ್ಯಕ್ಟ್ ಇಂಪ್ಲಿಮೆಂಟ್ ಆಗ್ತಾ ಇದೆಯಾ. ಮುರಳೀಧರ್ ಅವರೇ, ಈ ಬೇರೆ ಬೇರೆ ರಾಜ್ಯಗಳಲ್ಲಿ ನಾವು ಇತ್ತೀಚೆಗೆ ನೋಡ್ತಾ ಇದ್ದೀವಿ, ಬಜೆಟ್ ಅಂದರೆ ಸಿಕ್ಕಾಪಟ್ಟೆ ಘೋಷಣೆಗಳನ್ನು ಮಾಡೋದು. ಈಗ ನಾವು ಇಲ್ಲೇ BJP ಸರ್ಕಾರ ಇದ್ದಾಗ ನೋಡಿದ್ವಿ, ಬಸವರಾಜ ಬೊಮ್ಮಾಯಿ ಅವರ ಕೊನೆ ಅದು ಲೇಖಾನುದಾನ, ಸಿಕ್ಕಾಪಟ್ಟೆ ಘೋಷಣೆಗಳನ್ನು ಮಾಡೋದು ಯಾವುದೇ ರಾಜಕೀಯ ಪಕ್ಷ ಇದ್ದರೂ ಕೂಡ. ಆದರೆ ನರೇಂದ್ರ ಮೋದಿ ಕಳೆದ 9.5 ವರ್ಷಗಳಲ್ಲಿ ಆ ಒಂದು ದಿಕ್ಕಿಗೆ ಹೋಗ್ತಾ ಇಲ್ಲ. ಅದು ದಟ್ ಈಸ್ ಆಲ್ಸೋ ಎ ಪಾಲಿಟಿಕ್ಸ್. ಡೆಫಿನೆಟ್ಲಿ ಆ ದಿಕ್ಕಿಗೆ ಹೋಗ್ತಾ ಇಲ್ಲ. ನೋಡಿ, ನಾನು ಪದ ಉಪಯೋಗಿಸಿದ್ದು ಅಂಕುಶ ಇರೋ ಸರ್ಕಾರ ಅಂತ. ಯಾವುದೇ ಅಂಕುಶ ಇರೋ ಸರ್ಕಾರ, ಅಂಕುಶ ಇರೋ ವ್ಯಕ್ತಿ ಮೊದಲು ತನ್ನ ಮೇಲೆ ಅಂಕುಶ ಹಾಕ್ಕೋಬೇಕು, ಇಲ್ಲ ಅಂದರೆ ಅದು ನಿರಂಕುಶವಾಗೇ ಪರಿಗಣಿಸುತ್ತೆ. ಇಲ್ಲಿ ಬಹಳ ಚೆನ್ನಾಗಿ ಫಿಸ್ಕಲ್ ಡಿಸಿಪ್ಲಿನ್ ಇದೆ. ಏನೇ ಲೀಕೇಜ್ ಇರಲಿ, ನಾನು ಪಾಠ ಮಾಡೋವಾಗಲೂ ಇದೇ ಹೇಳೋದು, ಖರ್ಚು ಒಂದು ಮನೆಯಲ್ಲಿ ಅಂದಮೇಲೆ ಅಗತ್ಯ, ಅನಗತ್ಯ, ಐಷಾರಾಮಿ, ಕೆಟ್ಟದ್ದು, ಅತಿ ಕೆಟ್ಟದ್ದು ಎಲ್ಲ ಇರುತ್ತೆ. ಬಿಟ್ಟು ಇದು ಎಲ್ಲದಕ್ಕೂ ಹಣ ಹೊಂದಿಸ್ಬೇಕು. ಅದರಲ್ಲಿ ಸೋರಿಕೆಯೂ ಸೇರಿದೆ. ಸೋರಿಕೆಯೂ ಸೇರಿ ಹಣ ಹೊಂದಿಸ್ತಾರೆ. ಒಬ್ಬ ಚೇರ್ಮನ್ ಆಗಿರೋನು ವಾಚ್ಮೆನ್ ಆಗಿ ಎಲ್ಲನೂ ನೋಡ್ಕೊಂಡಿರೋಕ್ಕಾಗಲ್ಲ. ಬಟ್ ನಿಗಾ ವಹಿಸಿದ್ದಾರೆ. ಅದಕ್ಕಿಂತ ಮಿಗಿಲಾಗಿ ಸಮಯ ಕೂಡ ಬಂದಿದೆ. ಟೆಕ್ನಾಲಜಿ ಬಹಳ ಚೆನ್ನಾಗಿ ಹೆಲ್ಪ್ ಆಗ್ತಾ ಇದೆ. ಬಟ್ ನಮಗಿಲ್ಲಿ ನಿಖರವಾಗಿ ಅಂಶಗಳು ಸಿಗದೇ ಇರುವುದು, ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡಿಲ್ಲ. ಅಂಡರ್ ಎಂಪ್ಲಾಯ್ಮೆಂಟ್ ಈಸ್ ದಿ ಪ್ರಾಬ್ಲಮ್. ನಾವು ಅನ್ಎಂಪ್ಲಾಯ್ಮೆಂಟ್ ಅಲ್ಲ, ಸರಿಯಾದ ಯೋಗ್ಯ ಕೆಲಸ ಸಿಗ್ತಾ ಇಲ್ಲ. ದಿಢೀರಂತ ಪೇಪರಲ್ಲಿ ಓದ್ತೀವಿ IIT ಇಂಜಿನಿಯರ್ಗೆ 2 ಕೋಟಿ ರೂಪಾಯಿ ಸಂಬಳ. ದಿಢೀರಂತ ಒಬ್ಬ ರಿಸೈನ್ ಮಾಡ್ತಾನೆ. ಯಾಕೆ ಅಂದರೆ ಮೊನ್ನೆ ಬಂದಿದ್ದು ಹುಡುಗನಿಗೆ 1 ಕೋಟಿ ಕೊಟ್ಟಿದ್ದಾರೆ, ನಾನು 10 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ಕೊಟ್ಟಿಲ್ಲ. ಅಂದರೆ ಟೆಕ್ನಾಲಜಿ ಈಸ್ ಗುಡ್ ಫಾರ್ ದಿ ಲೇಟೆಸ್ಟ್, ಬ್ಯಾಡ್ ಫಾರ್ ದಿ ಪ್ರೀವಿಯಸ್ ಪರ್ಸನ್. ಅದನ್ನು ಅಡ್ರೆಸ್ ಮಾಡೋದು, ಕೊಳ್ಳೋ ಸಾಮರ್ಥ್ಯ, ಇದೆಲ್ಲ ಎಫೆಕ್ಟ್ ಆಗುತ್ತೆ. ಸ್ಕೂಲ್ಗೆ ಹೋಗುವಾಗ ಮಗು ನನಗೊಂದು ಚಾಕ್ಲೇಟ್ ಕೊಡಿಸು ಅಂದರೆ ಅಪ್ಪ ಅವ್ನಿಗೆ ಕೊಡ್ಸೋಕ್ಕಾಗಲ್ಲ, ಅವ್ನು ಕಡಲೆಕಾಯಿ ಮಿಠಾಯಿ ತಿನ್ನು ಅಂದರೆ ಅವ್ನು ಕೊಳ್ಳೋ ಸಾಮರ್ಥ್ಯದ ಬಗ್ಗೆ ಅವನು ಶಾಪ ಇಟ್ಕೋತಾನೆ. ಅದು ದರಿದ್ರ ಜೀವನ ಮಗುಗೊಂದು. ಕಾರ್ಪೊರೇಟ್ ಟ್ಯಾಕ್ಸನ್ನು 30% to 22, ಅದೇನು FDI ಹರಿವು ಜಾಸ್ತಿ ಆಗಲಿ ಅಂತನಾ ಅಥವಾ ಆರ್ಥಿಕತೆಯ ಚಕ್ರ? ಸರ್, ಈಗ ಸ್ಪೆಷಲಾಗಿ ಕಡಿಮೆ ಮಾಡಲಿಲ್ಲ. ಬಟ್ FDI ಹರಿವು, ಸರ್, FDI ಹರಿವು ಕಡಿಮೆ ಅಲ್ಲ. FDI ಹರಿವು ಕರ್ವು ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ನೋಡಿ, ವಿಯೆಟ್ನಾಮ್ಗೆ ಜನ ಪ್ರಿಫರ್ ಮಾಡ್ತಾ ಇದ್ದಾರೆ ಭಾರತಕ್ಕಿಂತ. ಗಾರ್ಮೆಂಟ್ ಬಿಸ್ನೆಸ್ ಬಾಂಗ್ಲಾದೇಶ್ಗೆ ಹೋಗಿದೆ ಭಾರತದಿಂದ. ಚೀಪ್ ಲೇಬರ್ ಅದೇನು ಮೆಡಿಕಲ್ ಟ್ರಾನ್ಸ್ಕ್ರಿಪ್ಷನ್ ಹೊರಟೋಯ್ತು. ಚೀಪ್ ಲೇಬರ್ ಅಲ್ಲ ಸರ್, ಎಕ್ವಿಪ್ಪಿಂಗ್ ದಿ ಚೀಪ್ ಲೇಬರ್. ಈಗ ನಾನು ಹೋಗಿ ಮೈಸೂರಲ್ಲಿ ಕಾಫಿ ಆರ್ಡರ್ ಮಾಡಿದ್ರೆ ಹಿಂದಿ ಮೇ ಬೋಲೋ ಅಂತಾರೆ. ಎಕ್ವಿಪ್ಪಿಂಗ್ ದಿ ಚೀಪ್ ಲೇಬರ್ ಅಂದರೆ ಅವ್ರಿಗೆ ಜರ್ಮನ್ ಭಾಷೆ, ಫ್ರೆಂಚ್ ಭಾಷೆ, ಇಂಗ್ಲೀಷ್ ಭಾಷೆ ಕಲಿಸಿದ್ದಾರೆ. ಗಾರ್ಮೆಂಟ್ಸು ಇಲ್ಲಿಂದ ದೊಡ್ಡ ಬ್ರ್ಯಾಂಡ್ಗಳು ಬಾಂಗ್ಲಾದೇಶಿಗೆ ಔಟ್ಸೋರ್ಸ್ ಮಾಡಿ ತರಿಸ್ತಾರೆ. ಕೆಲವು ವಿಚಾರದಲ್ಲಿ ನಿಖರತೆ ಬರಬೇಕು ಅಂದರೆ ಅದು ದೇವರಾಜ್ ಅರಸ್ ಅವರು ಹೇಳ್ತಾ ಇದ್ರು, ಕಟ್ಟ ಕಡೆಯ ಮನುಷ್ಯನ ಮೊಟ್ಟ ಮೊದಲ ಏಳಿಗೆ ಅಂತ. ಆ ರೀತಿ ಇನ್ಫಾರ್ಮೇಷನ್ ಹರಿಬೇಕು. ಸ್ಕಿಲ್ ಡೆವಲಪ್ಮೆಂಟ್ ಫಿಗರ್ಸ್ ಎಲ್ಲ ಭಾಳ ಕಡಿಮೆ ಇದೆ. 140 ಕೋಟಿ ಇರೋ ಜನಸಂಖ್ಯೆಯಲ್ಲಿ 75 ಲಕ್ಷ ಜನ ಅನ್ನೋದು ಕಡಿಮೆ ಅನಿಸುತ್ತೆ. ಮೊದಲು ಸ್ಮಾಲ್ ಇಂಡಸ್ಟ್ರಿ ಸರ್ವಿಸ್ ಇನ್ಸ್ಟಿಟ್ಯೂಟ್ ಅಂತಿತ್ತು, SISI ಅಂತ. ಅದೆಲ್ಲ ಈಗ ಡಿಸ್ಮೆಂಟ್ಲ್ ಆಗಿದೆ. ಮೊದಲು ಕಂಪ್ಯೂಟರ್ ಇಲ್ಲದಿರುವಾಗ ಪರ್ಸನಲ್ ಲೆವೆಲ್ ಟಚ್ ಇತ್ತು ಒಬ್ರಿಗೊಬ್ಬರಿಗೆ. ಬ್ಯಾಂಕಲ್ಲಿ ಫೀಲ್ಡ್ ಆಫೀಸರ್ ಅಂತಿದ್ರು. ಈಗ ಎಲ್ಲ ಕಂಪ್ಯೂಟ್ರೇ ಹೇಳಬೇಕು. ಅದು ರೆಡ್ ಹೇಳಿದ್ರೆ ನಿಮ್ಗೆ ಸಾಲ ಕೊಡಲ್ಲ, ಬ್ಲೂ ಇದ್ದರೆ ಸಾಲ ಕೊಟ್ಬಿಡ್ತಾರೆ. ಆ ರೀತಿ ಫಿಗರ್ಸ್ ಬರ್ತಾ ಇದೆ. ಬಟ್ I am not talking about the quality. Governance is good despite of hurdles, despite of pressure from outside sources. ನೋಡಿ, ಈಗ ಸಪ್ಲೈ ಚೈನ್ ಮ್ಯಾನೇಜ್ಮೆಂಟು ಪೆಟ್ರೋಲ್ ಒಂದೇ ಅಲ್ಲ, ಚಿಪ್ಸು, ಮೆಟಲ್ಸು, ಮಿನರಲ್ಸು, ಇದರಲ್ಲಿ ಕೆಲವೆಲ್ಲ ಫ್ಲೈಟಲ್ಲಿ ತರ್ಸೋಕ್ಕಾಗಲ್ಲ. ಬಟ್ ಈಗ ಏವಿಯಾನಿಕ್ಸ್ಗೊಂದು ಆಪರ್ಚುನಿಟಿ ಇದು, ಕಾರ್ಗೋಗೆ ಅದು ಜಾಸ್ತಿ ಇಂಪ್ರೂವ್ ಆಗುತ್ತೆ. ಅವರು ಅನೌನ್ಸ್ ಮಾಡಿದ್ದಾರೆ, ಇಷ್ಟು ಏರ್ಕ್ರಾಫ್ಟ್ಸ್ ಡೆವಲಪ್ ಮಾಡ್ತೀವಿ, ಇಷ್ಟು ಫ್ರೈಟ್ಸ್ ಡೆವಲಪ್ ಮಾಡ್ತೀವಿ ಅಂತ. ಇದೆಲ್ಲ ಚೆನ್ನಾಗಿದೆ. ಏನಂದರೆ ನಾನೇ ಬರ್ತೀನಿ, ನಾನೇ ಮಾಡ್ತೀನಿ ಅಷ್ಟೆ. ಅದೇನು ತಪ್ಪಲ್ಲ. ತುಂಬ ಅಂದರೆ ಈ
ಫಸ್ಟ್ FDI ಬಗ್ಗೆ ಹೇಳಿದಾಗ ನಂಗೆ ಅನಿಸಿದ್ದು ಒಟ್ಟು FDI ಈಗ ಒಂದು ಸ್ವಲ್ಪ ಚೇಂಜ್ ಆಗಿದೆ. ಫಸ್ಟ್ ಡೆವಲಪ್ ಇಂಡಿಯಾ ಅಂತ ಈಗ ಇಲ್ಲಿ ಫಸ್ಟ್ ಡೆವಲಪ್ ಇಂಡಿಯಾ ಅದಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಅನ್ನೋವಂಥದ್ದು. ಮತ್ತು ಇವತ್ತು ಫಿಸಿಕಲ್ ಡೆಫಿಸಿಟ್ ಇದ್ದೇ ಇರುತ್ತೆ. ಫಿಸ್ಕಲ್ ಡೆಫಿಸಿಟ್ ಇಲ್ಲ ಅಂದರೆ ಆರೋಗ್ಯ ಸರಿ ಇಲ್ಲ ಅಂತ ಅರ್ಥ. ಇದ್ದೇ ಇರುತ್ತೆ. ಹಾಗೆ ಅಂತ ಜಾಸ್ತಿ ಇರಬಾರ್ದು. ಕಂಟ್ರೋಲ್ ಮತ್ತೆ ಅದು ಅತಿ ರಿಯಾಲಿಟಿಗೆ ಈಗ ಫುಡ್ ಇನ್ಫ್ಲೇಷನ್ ಜಾಸ್ತಿ ಆಯಿತು ಅಂತ ಇಟ್ಕೊಳ್ಳೋಣ. ಸ್ವಾಭಾವಿಕವಾಗಿ ನಾವು ಹೇಳೋದು ರೈತರಿಗೆ ದುಡ್ಡು ಸಿಗ್ತಾ ಇದೆ ಅಂತ. ಸಿಗತ್ತಾ? ಫುಡ್ ಬೆಲೆ ಜಾಸ್ತಿ ಆಯಿತು ಅಂದರೆ ರೈತನಿಗೆ ಬೆಲೆ ಜಾಸ್ತಿ ಸಿಗ್ತಾ ಇದೆಯಾ? ಅಕೌಂಟೆಂಟಾಗಿ ಹೇಳೋದು, ರೈತನಿಗೂ ಗ್ರಾಹಕನಿಗೂ ಮಧ್ಯೆ ಇನ್ಯಾರಿಗೋ ಬೆನಿಫಿಟ್ ಆಗ್ತಾ ಇದೆ, ಹಣ ಹರಿತಾ ಇದೆ. ಬಟ್ ಇನ್ಫ್ಲೇಷನರಿ ಟೆಂಡೆನ್ಸಿ ಶುಡ್ ಲೀಡ್ ಟು ಮೋರ್ ಡಿಮ್ಯಾಂಡ್, ಮೋರ್ ಸಪ್ಲೈ, ಮೋರ್ ಎಂಪ್ಲಾಯ್ಮೆಂಟ್, ಮೋರ್ ಸ್ಯಾಲ್ರಿ, ದೆನ್ ಇಟ್ ಬಿಕಮ್ಸ್ ಮೀನಿಂಗ್ಫುಲ್. ಇದರಲ್ಲಿ ಯಾವುದೇ ವ್ಯತ್ಯಯ ಆದರೆ ಡಿಫಿಸಿಟ್ ಜಾಸ್ತಿ ಆಗುತ್ತೆ. ಮೇಲ್ನೋಟಕ್ಕೆ ಸರ್ಕಾರದ ಸ್ಪೆಂಡಿಂಗ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅಂದರೆ ಕಳೆದ ಬಾರಿಗೆ 10 ಲಕ್ಷ ಕೋಟಿ ಕ್ಯಾಪೆಕ್ಸ್ ಮ್ಯಾಗ್ನಿಟ್ಯೂಡ್ ಸಿಕ್ಕಾಪಟ್ಟೆ ಮ್ಯಾಗ್ನಿಟ್ಯೂಡ್ ಜಾಸ್ತಿ ಆಗಿದೆ. ಅದರಿಂದ ಆರ್ಥಿಕ ಚಕ್ರ ತಿರುಗುತ್ತೆ. ಬಟ್ ರಿಲೇಟಿವ್ಲಿ ಈಗ ಮ್ಯಾನುಫ್ಯಾಕ್ಚರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ನಾವು ರಫ್ತು ಯಾವ ಪ್ರಮಾಣದಲ್ಲಿ ಮಾಡಲಿಕ್ಕೆ ಸಾಧ್ಯ ಇತ್ತು, ಈಗ ಮೇಕ್ ಇನ್ ಇಂಡಿಯಾದಲ್ಲಿ ಅದು ಸಾಧ್ಯ ಆಗ್ತಾ ಇಲ್ಲ. ಅದನ್ನು ಹೇಗೆ ಕಾಂಟ್ರಾಸ್ಟ್ ಆಗಿ? ಸರ್, ನಾನು ಇವಾಗ ಒನ್ ಮ್ಯಾನ್ ಆರ್ಮಿಯಾಗಿ ಕೆಲಸ ಮಾಡಬಾರ್ದು. ಐ ಶುಡ್ ಸಿ ದಟ್ ದಿ ಇಂಪ್ಲಿಮೆಂಟೇಷನ್ ಈಸ್ ಹ್ಯಾಂಡೆಡ್ ಓವರ್ ಟು ದಿ ಡೌನ್ ಟು ದಿ ಇರ್ತ್. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನನ್ನ ಅನಿಸಿಕೆ ಮುದ್ರಾ ಲೋನ್ ಬಗ್ಗೆ ಮಾತಾಡ್ತಾರೆ. ಈಗ ಇವರೇ ಸರ್ಕಾರ, ನಾನು ಇವ್ರಿಗೆ ಹೇಳ್ತೀನಿ, ಪ್ರತಿಯೊಂದು ಬ್ರ್ಯಾಂಚ್ಗೂ 10,000 ಲೋನ್ 100 ಕೊಡಿ, 20,000 ಲೋನ್ 100 ಕೊಡಿ, 1,00,000 ಲೋನ್ 50 ಕೊಡಿ ಅಂತ ಆರ್ಡರ್ ಮಾಡಿ, ಆವಾಗ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಈಗ ನಾನು ನಿಮಗೆ ಫಿಗರ್ಸ್, ನೀವು ನನ್ನ ಕೇಳ್ತೀರಾ ಎಷ್ಟು ಲೋನ್ ಕೊಟ್ಟಿದ್ದೀರಾ ಮುರಳಿ ಅಂತ. ನಾನು 100 ಲೋನ್ ಕೊಟ್ಟಿದ್ದೀನಿ ಸರ್ ಅಂದರೆ ನೀವು ಶಬಾಷ್ ಅಂತೀರಾ. ಅಲ್ಲಿ ನಾನು ಈಗಾಗಲೇ ಇರೋ ಕಸ್ಟಮರ್ಸ್ನೇ ಕರೆದು 50 ಜನ ಕೊಟ್ಬಿಟ್ಟಿರ್ತೀನಿ, ಹೇಗೆ ತಗೋಗುರು ನನ್ನ ಟಾರ್ಗೆಟ್ ಇದೆ ಅಂತ. ಸೊ ಇದು ಪ್ರೊಡಕ್ಟಿವಿಟಿ ಲಿಂಕ್ಡ್ ಮೇಕ್ ಇನ್ ಇಂಡಿಯಾ ಕೊಟ್ಟಿದ್ದರು. ಹಾರ್ಡ್ಲಿ ಅರೌಂಡ್ 751 crores ಸಮ್ ಮನಿ ಹ್ಯಾಸ್ ಬೀನ್ ಡಿಸ್ಟ್ರಿಬ್ಯೂಟೆಡ್. ಬಟ್ ಗ್ರಾಸ್ ರೂಟ್ ಲೆವೆಲಲ್ಲಿ ಇಂಪೋರ್ಟ್ ಸಬ್ಸ್ಟಿಟ್ಯೂಷನ್ ಫ್ರಮ್ ಚೈನಾ ಹ್ಯಾಸ್ ಬಿಕಮ್ ಅ ಹ್ಯೂಜ್ ಪ್ರಾಬ್ಲಮ್ ಫಾರ್ ಅಸ್. ನಿಮ್ಮ ಮನೇಲಿ ಬರ್ತ್ಡೇ ಆದರೆ ನೀವು ಚನ್ನಪಟ್ಟಣ ಡಾಲ್ಸ್ ತೊಗೋತೀರಾ? ತೊಗೊಳ್ಳಲ್ಲ. ಆಮೇಲೆ ಇಡೀ ಚೈನಾ ನಮ್ಮ ಬೆಂಗಳೂರು ಚಿಕ್ಕಪೇಟೆ ಥರ ಆಗಿಬಿಟ್ಟಿದೆ. ಏನು ಬೇಕಾದರೂ ಅಲ್ಲಿ ಹೋಟೆಲ್ ಒಂದು ಕಟ್ತೀನಿ ಬೆಂಗಳೂರಲ್ಲಿ ಅಂದರೆ ಒಬ್ಬ ಫ್ಲೈಟಲ್ಲಿ ಹೋಗಿ ಚೈನಲ್ಲಿ ಕುತ್ಕೊಂಡು ಶಿಪ್ ಲೋಡ್ ಫರ್ನಿಚರ್ ತಂದುಬಿಡ್ತಾರೆ. ಲ್ಯಾಂಡೆಡ್ ಕಾಸ್ಟ್ ಇಸ್ 40% ಚೀಪರ್ ದೆನ್ ಬೈಯಿಂಗ್ ಪ್ರೈಸ್ ಇಸ್. ಸೊ ಇದನ್ನೆಲ್ಲ ಅಡ್ರೆಸ್ ಮಾಡಲಿಲ್ಲ ಅಂದರೆ ಎಕ್ಸ್ಪೋರ್ಟ್ ಸಾಧ್ಯ ಇಲ್ಲ. ಸೊ ನಮ್ಮ ಸ್ಪೆಷಾಲಿಟಿ ನೋಡ್ಕೋಬೇಕು. ಬಾಹ್ಯಾಕಾಶ ವಿಚಾರದಲ್ಲಿ ನಾವು ಸ್ಪೆಷಾಲಿಟಿ ತೊಗೋತಾ ಇದ್ದೀವಿ, ಅದು ಎಕ್ಸ್ಪೋರ್ಟ್ಸ್ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ನಿಯಂತ್ರಣ ಅನ್ನೋದು ಬಂದಿಲ್ಲ ಅಂದರೆ ನುಂಗಾಕ್ಬಿಡುತ್ತೆ. ಸಿನಿಮಾಗೆ ಸೆನ್ಸಾರ್ ಬೋರ್ಡ್ ಇದ್ದಂಗೆ ಅದಕ್ಕೂ ಒಂದು ಬರಬೇಕು ಅಂತ ನಾನು ಹೇಳೋದು. ಎಲ್ಲನೂ ಆರ್ಟಿಫಿಷಿಯಲ್ ಇಂಟೆಲಿಜೆಂಟು, ಅದು ಉದ್ಯೋಗ ಪ್ರಮಾಣವನ್ನು ಕಡಿತಗೊಳಿಸುತ್ತೆ, ಸಿಕ್ಕಾಪಟ್ಟೆ ಕಡಿಮೆಗೊಳಿಸ್ಬಿಡುತ್ತೆ, ರಿಕ್ವೈರ್ಮೆಂಟ್ ಕಡಿತಗೊಳಿಸುತ್ತೆ. ಮಗುನ ನಿದ್ದೆ ಮಾಡ್ಸೋಕೆ ಒಂದು ಸಾಂಗು, ಊಟ ಮಾಡ್ಸೋಕೆ ಒಂದು ಸಾಂಗ್ ಹಾಕ್ಕೊಂಡು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಡೀತಾ ಇದೆ ಅಂದರೆ ಎಲ್ಲಿ ಮಟ್ಟಿಗೆ ಪ್ರೊಡಕ್ಟಿವಿಟಿ ಕಡಿಮೆ ಆಗಿಬಿಡುತ್ತೆ ನೋಡಿ. ಆಮೇಲೆ ಸಿರಿಧಾನ್ಯದ ವಿಚಾರ, ವಿ ಆರ್ ರೈಸ್ ಶಾರ್ಟೇಜ್ ಸ್ಟೇಟ್, ನಾವು ರೈಸೇ ಪ್ರೊಡ್ಯೂಸ್ ಮಾಡಲ್ಲ. ಈಗ ಶುಗರ್ ಎಕ್ಸ್ಪೋರ್ಟ್ಸ್ನ ನಿಲ್ಲಿಸಿದ್ರು, ಯಾಕೆ? ಶುಗರ್ ಶಾರ್ಟೇಜ್ ಆಯಿತು ಅಂತ. ಬಟ್ ಎಲ್ಲಿ ಪ್ರೊಡಕ್ಷನ್ ಜಾಸ್ತಿ ಮಾಡಿದ್ವಿ? ಮಾಡರ್ನೈಸೇಷನ್ಗೆ ಏನು ಮಾಡಿದ್ವಿ? ಸ್ಟೇಟ್ ಗೌರ್ಮೆಂಟ್ ಆಗಲಿ ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಗೌರ್ಮೆಂಟ್ ಅನ್ನೋದು ಒಂದು ಆ ರೀತಿಲಿ ಮಾಡಿದ್ರೆ ಹಣದ ಹರಿವು ಚೆನ್ನಾಗಿರುತ್ತೆ. ಈಗ ನಾವು ನೋಡ್ತಾ ಇರೋದು ಹರಿವಿಗೆ ಡ್ಯಾಮ್ಸ್ ಬೇಕು, ಅದಕ್ಕೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ ಬೇಕು, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ಗೆ ಹ್ಯೂಜ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಬೇಕು. 47ರಿಂದ 81ರವರೆಗೂ IDBI ಇತ್ತು, ಸಿಡ್ಬಿ ಇತ್ತು. ಈಗ ಅದಕ್ಕಿಂತ 100ರಷ್ಟು ದೊಡ್ಡ ಬ್ಯಾಂಕ್ ಬೇಕು. ಮೇಡಮ್ ಅನೌನ್ಸ್ ಮಾಡಿದ್ದಾರೆ 50 years ಟೆನರ್ ಲೋನ್ಸು ಕೊಡ್ತೀವಿ ಅಂತ. ಬಹಳ ಇಂಟೆಲಿಜೆಂಟ್ ಮೂವ್. ಯಾಕೆಂದರೆ ಫಿಸ್ಕಲ್ ಡಿಫಿಸಿಟ್, ಫಿಸ್ಕಲ್ ಮ್ಯಾನೇಜ್ಮೆಂಟ್ಗೆ ನೀವು 10 ವರ್ಷ 10,000 ರೂಪಾಯಿ EMI ಕಟ್ಟೋರು 50 ವರ್ಷ 1,000 ಕಟ್ಟಿದ್ರೆ ನಿಮ್ಗೆ 9,000 ರೂಪಾಯಿ ಫ್ಲೋ ಫೇವರ್ ಆಗುತ್ತೆ, ಇಂಡಸ್ಟ್ರಿ ಡೆವಲಪ್ ಆಗುತ್ತೆ, ಪ್ರೊಡಕ್ಟಿವಿಟಿ ಬರುತ್ತೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ಅದು ಸ್ವನಿಧಿಲಿ ವಿಶ್ವಕರ್ಮ ಯೋಜನೆಯಲ್ಲಿ ಈ ಥರದ್ದನ್ನು ಭಾಳ ಇಂಪಾರ್ಟೆಂಟಾಗಿ ನೋಡಬೇಕು. ಒಂದು ರೈತರದ್ದು ಮತ್ತು ಒಟ್ಟು ನಮ್ಮದು ಫಾರ್ಮರ್ಸು 80% ಇದ್ದಿದ್ದು ನಾವು ಕಡಿಮೆ ಆಗ್ತಾ ಇವತ್ತು 60%ಗೆ ಬಂದಿದ್ದೀವಿ. ಇವತ್ತು ಫಸಲ್ ಬಿಮಾ ಯೋಜನೆ ಇರ್ಬೋದು, ರೈತರಿಗೆ ಕೊಡ್ತಾ ಇರೋದು ಕಿಸಾನ್ ಸಮ್ಮಾನ್ ಯೋಜನೆ ಇರ್ಬೋದು,
ಈ ರೀತಿಯಿಂದ ಮಾಡೋದ್ರಿಂದ ಈಗ ಒಂದು ಅವರಿಗೆ ಸೆಲ್ಫ್ ಸಸ್ಟೈನ್ ಆಗುವಷ್ಟು ಅವ್ರಿಗೆ ಒಂದಷ್ಟು ಬಜೆಟ್ ಸಿಕ್ಕಿದ್ರೆ ದೇ ಕ್ಯಾನ್ ಸ್ಟೇ ಇನ್ ದೇರ್ ವಿಲೇಜಸ್ ಓನ್ಲಿ. ನಮ್ಮದು ನಮ್ದು ಭಾಳ ವಿಶೇಷವಾಗಿ ಯಾವಾಗಲೂ ನೋಡೋದು ನಾವು ಬಜೆಟನ್ನು ಅನಲೈಸ್ ಮಾಡೋದು ಪೂರ್ತಿ ಸಿಟಿ ಓರಿಯೆಂಟೆಡ್, ಅಂದರೆ ನಮ್ಮ ಇನ್ಫ್ರಾಸ್ಟ್ರಕ್ಚರಿಗೆ ನಮಗೇನು ಸಿಗ್ತಾ ಇದೆ ಅಂತ. ಆದರೆ ನಾವು ಇರೋ ಅಂತಹ ನಮ್ಮ ರೈತರನ್ನ, ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರೋವಂಥವ್ರನ್ನ ಅಲ್ಲಲ್ಲೇ ಉಳಿಸ್ಕೊಳ್ಳೋ ಅಂಥದ್ದನ್ನು ಹೆಚ್ಚು ಒತ್ತನ್ನು ಕೊಡ್ತಾ ಹೋದರೆ ಮಾತ್ರ ಅವರು ಅಲ್ಲೇ ಉಳಿತಾರೆ ಅಂತ. ಈ ಲಾಸ್ಟ್ 9-10 ವರ್ಷದಲ್ಲಿ ಈ ಮೈಗ್ರೇಷನ್ ಆಫ್ ಪೀಪಲ್ ನಮ್ಮಂಥ 2-3 ಟೈರು ಸಿಟೀಸಿಂದ ಮೆಟ್ರೋಪಾಲಿಟನ್ ಸಿಟೀಸಿಗೆ ಅದನ್ನು ಬರದೇ ಇರೋ ರೀತಿಲಿ ಏನಾಗಬೇಕು ಅನ್ನೋವಂಥದ್ದನ್ನು ಭಾಳ ವಿಶೇಷವಾಗಿ ನೋಡ್ತಾ ಇದ್ದೀವಿ. ಅಂದರೆ ಫಾರ್ಮರ್ಸಿಗೆ ಬೇಕಾಗಿರೋವಂಥದ್ದು ನೇರವಾಗಿ ಅವರಿಗೆ ಫಸಲ್ ಬಿಮಾ ಯೋಜನೆ ಅಡಿಲಿ ಅದನ್ನೇ ನೋಡ್ತಾ ಇದ್ದೇನೆ. 4 ಕೋಟಿ ರೈತರಿಗೆ ಇವತ್ತು ಅನುಕೂಲ ಆಗಿದೆ. 4 ಕೋಟಿ ರೈತರಿಗೆ ಫಸಲ್ ಬಿಮಾ ಯೋಜನೆ ಅಡಿಲಿ ಇವತ್ತು ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಕರ್ನಾಟಕದಲ್ಲಿ 55 ಲಕ್ಷ ರೈತರಿಗೆ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಸಿಗ್ತಾ ಇರೋವಂಥದ್ದು. ಈ ಥರದ್ದು ಭಾಳ ಒಂದೊಂದು ಫ್ಯಾಕ್ಟ್ರನ್ನು ಇಟ್ಕೊಂಡು ಈ ನಾವೇನು ಅಂತ್ಯೋದಯ ಅಂತ ಹೇಳ್ಕೊಂತ ಬಂದ್ವಿ, ಅದು ಇವತ್ತು ಕಣ್ಮುಂದೆ ಕಾಣ್ತಾ ಇದೆ ಅಂತ ಒಟ್ಟು ಅನಿಸ್ತಾ ಇರುತ್ತೆ. ಇದೊಂದು ನನಗೊಂದು ಪ್ರಶ್ನೆ ಹೊರತು ಯಾವಾಗಲೂ ಹೇಳ್ತಾರೆ ಬ್ಯಾಡ್ ಎಕನಾಮಿಕ್ಸ್ ಇಸ್ ಅ ಗುಡ್ ಪಾಲಿಟಿಕ್ಸ್, ಗುಡ್ ಎಕನಾಮಿಕ್ಸ್ ಇಸ್ ಅ ಬ್ಯಾಡ್ ಪಾಲಿಟಿಕ್ಸ್. ಹಳೆಯ ಕಾಲದಿಂದ ನಾವು ಕೇಳಿರ್ತಕ್ಕಂಥ. ಈಗ ಕರ್ನಾಟಕದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಿಸಲಾಯಿತು ವಿಧಾನಸಭಾ ಚುನಾವಣೆ. ನಾನು ಪಾಲಿಟಿಕ್ಸ್ ಎಕನಾಮಿ ಎರಡೂ ದೃಷ್ಟಿಯಿಂದ ಕೇಳ್ತಾ ಇದ್ದೀನಿ. ಬಟ್ ಲೋಕಸಭಾ ಚುನಾವಣೆಗೆ ಬಂದಾಗ ಗ್ಯಾರಂಟಿಗಳಿಂದಾಗಿ ವೋಟ್ ಹಾಕುವವರ ಸಂಖ್ಯೆ ಎಷ್ಟಿದೆ ಅಂತಕ್ಕಂಥದ್ದು ನೋಡಿದಾಗ ನಿಧಾನವಾಗಿ ವಿಧಾನಸಭಾ ಚುನಾವಣೆಯ ನಂತರ ಅದು ಕಡಿಮೆ ಆಗ್ತಾ ಬರುತ್ತೆ. ಇವತ್ತು ನರೇಂದ್ರ ಮೋದಿಯವರು 9 ವರ್ಷಗಳಿಂದ ನಾನೊಂದು ಕಿಸಾನ್ ಸಮ್ಮಾನ್ ಯೋಜನೆಯನ್ನು ಒಂದು ಜನಪ್ರಿಯ ಘೋಷಣೆ ಅಂತ ತಗೊಳ್ಳೋಣ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಘೋಷಣೆಗಳನ್ನು ಮೋದಿ ಸರ್ಕಾರ ಮಾಡದಂತೆ ಕಾಣ್ತಾ ಇಲ್ಲ, ಚುನಾವಣೆಯ ಸಂದರ್ಭದಲ್ಲೂ ಮಾಡ್ತಾ ಇಲ್ಲ. ಇಸ್ ದಿಸ್ ಅ ಗುಡ್ ಪಾಲಿಟಿಕ್ಸ್ ಆರ್ ಅ ಬ್ಯಾಡ್ ಪಾಲಿಟಿಕ್ಸ್? ಅಂದರೆ ವೇರ್ ವಿ ಸ್ಟ್ಯಾಂಡ್? ಕರ್ನಾಟಕದ ಮಾಡೆಲನ್ನು ತೆಗೆದುಕೊಳ್ಳಿ, ಕೇಂದ್ರದ ಮಾಡೆಲನ್ನು ಕೂಡ ತೆಗೆದುಕೊಳ್ಳಿ. ಸರ್, ಕರ್ನಾಟಕದ ಮಾಡೆಲ್ಲು ಒಂದು 20% ಈ ಎಲೆಕ್ಷನ್ ಆದಮೇಲೆ ಅನಾಲಿಸಿಸ್ ಪ್ರಕಾರ ತಪ್ಪೇನೂ ಇಲ್ಲ. ಗ್ಯಾರಂಟಿ ಅನ್ನೋದು ನಾಮಪದ, ನಾಮನ್ಕ್ಲೇಚರ್ ನಾವು ಕೊಟ್ಟಿರೋದು. ಓಕೆ, ಇಟ್ ಈಸ್ ಅ ಫ್ಲೋ. ಟು ದಟ್ ಎಕ್ಸ್ಟೆಂಟ್ ದಟ್ ಮ್ಯಾನ್ಸ್ ಎಕ್ಸ್ಪೆಂಡಿಚರ್ ಕೆಪಾಸಿಟಿ ಜಾಸ್ತಿ ಆಗುತ್ತೆ, ಖರ್ಚಿನ ಕೆಪಾಸಿಟಿ. ಬಟ್ ನರೇಂದ್ರ ಮೋದಿ ಸರ್ಕಾರ ಕಾಲದ ತಗಾದೆಯ ತಕ್ಕಂತೆ ಬಂದಿದ್ದು ಬಹಳ ಒಳ್ಳೆಯದಾಯಿತು. ಗ್ಯಾಸ್ ಪ್ರೈಸಸ್ ನೋಡಿ, ಯಾವಾಗ ತಡಿಲಿಕ್ಕಾಗಲ್ವೋ ಆವಾಗ ಜಾಸ್ತಿ ಮಾಡಿದ್ದಾರೆ. ಇನ್ನೇನು ನಮಗೆ ಬೇರೆ ದಾರಿ ಇಲ್ಲ. ಅಂದರೆ ಯಾವಾಗ ನಾವು ಕಡಿಮೆ ಕೊಡ್ಬೋದೋ ಇನ್ಸ್ಟೆಂಟಾಗಿ ಕಡಿಮೆ ಮಾಡಿದ್ದಾರೆ. ಜಾಗತಿಕ ಫ್ಲಕ್ಚುಯೇಷನ್ ಅಲ್ಲ, ಅದಕ್ಕೆ ರೆಸ್ಪಾಂಡ್ ಮಾಡಿದ್ದಾರೆ. ಇದಕ್ಕೆ ಮುಂಚೆ ಮಾಡ್ತಾ ಇರಲಿಲ್ಲ. ನಿಮಗೆ ನೆನಪಿದ್ರೆ ಒಮ್ಮಿಂದೊಮ್ಮೆ ಇಂದಿರಾ ಗಾಂಧಿಯವರು 10 ರೂಪಾಯಿ 50 ಪೈಸೆ ಜಾಸ್ತಿ ಮಾಡಬೇಕಾಯ್ತು ಪೆಟ್ರೋಲ್. ಅಂದರೆ ಈಗ ನಮ್ಮ ಸ್ಥಿತಿ ಅದೇ ಇದೆ, ಅದಿಮಿಟ್ಟುಕೊಂಡಿದ್ದೀವಿ. ಫ್ಲೋಗೆ ಅನುಕೂಲ ಆಯಿತು. ಈಗ ಎಲೆಕ್ಷನ್ನಾಗಿ ಬರೋ ಫಸ್ಟ್ ಬಜೆಟಲ್ಲಿ ಗ್ಯಾರಂಟಿ ಗ್ಯಾಸ್ ಬಗ್ಗೆ ಕಡಿಮೆ ಆಗುತ್ತೆ, ಪೆಟ್ರೋಲ್ ಬಗ್ಗೆ ಜಾಸ್ತಿ ಆಗುತ್ತೆ. 100% ಗ್ಯಾರಂಟಿ ಒಂದು. ಅಥವಾ ನಡುವೆನೇ ಎಲ್ಲ ಆಯಿಲ್ ಪ್ರೊಡ್ಯೂಸಿಂಗ್ ಕಂಪನಿ ಸೇರಿಕೊಂಡು ಡಿಸೈಡ್ ಮಾಡ್ಬೋದು. ಬಟ್ ಆಯಿಲ್ ಪ್ರೈಸ್ ಯಾವಾಗ ಜಾಸ್ತಿ ಆದರೂ ಯಾವುದೇ ರಾಜಕೀಯ ನಿಯೋಗತ್ವ ಇರೋ ರಾಜ್ಯಗಳು ಅಪೋಸ್ ಮಾಡಲ್ಲ. ಯಾಕೆಂದರೆ ಅಲ್ಲಿ ಎಷ್ಟು ಜಾಸ್ತಿ ಆದರೆ ಇವ್ರಿಗೆ ಅಷ್ಟು ತೆರಿಗೆ ಜಾಸ್ತಿ. ಬಟ್ ಅದು ಒಂದು ಈ ಹಳೆಯ ಕಾಲದಲ್ಲಿ ಬ್ಲಡ್ ಪ್ರೆಷರ್ ಇದ್ದರೆ ಜಿಗಣೆ ಇಟ್ಬಿಡೋರಂತೆ ಮೈಯಲ್ಲಿ ಒಂದಷ್ಟು ರಕ್ತ ತೆಗಿಲಿ ಅಂತ. ಈ ಪೆಟ್ರೋಲು, ವಾಟರು, ಎಲೆಕ್ಟ್ರಿಸಿಟಿ, ಈ ಕಡಿಮೆ ವಸ್ತುಗಳ ಮೇಲೆ ಟ್ಯಾಕ್ಸ್ ಹಾಕೋದು ನಿಮಿಷಕ್ಕೂ ಕೋಟ್ಯಾಂತರ ರೂಪಾಯಿ ಹರಿದು ಬರುತ್ತೆ ಸರ್ಕಾರಕ್ಕೆ. ಸೊ ಅದರಿಂದ ತುಂಬ ಕಟ್ಟಕಡೆಯ ಮನುಷ್ಯ, ಒಂದು ಮೊಪೇಡ್ ಯೂಸ್ ಮಾಡೋವನಿಗೆ ತೊಂದರೆ ಆಗ್ಬೋದೇ ಹೊರತು, ಒಂದು 100cc ಸ್ಕೂಟ್ರ್ ಯೂಸ್ ಮಾಡೋವನಿಗೆ ತೊಂದರೆ ಆಗ್ಬೋದೇ ಹೊರತು, ಕಾರ್ ಯೂಸ್ ಮಾಡೋವನಿಗೆ ಬೇಜಾರೇ ಆಗಲ್ಲ. ಬಟ್ ಅವನಿಂದನೇ ಜಾಸ್ತಿ ದುಡ್ಡು ಬರೋದು ನಿಮಿಷಕ್ಕೂ. ಬಟ್ ಮ್ಯಾನೇಜ್ಮೆಂಟ್ ವೈಸ್ ಈ ಸರ್ಕಾರ, ವೆದರ್ ಇಟ್ ಈಸ್ ಪ್ರಾಂಗ್ಡ್ ಬೈ ನರೇಂದ್ರ ಮೋದಿ, ಇನ್ಸ್ಟಿಗೇಟೆಡ್ ಬೈ ನರೇಂದ್ರ ಮೋದಿ, ಇನ್ಸ್ಟ್ರಕ್ಟೆಡ್ ಬೈ ನರೇಂದ್ರ ಮೋದಿನೋ ಇಲ್ವೋ ಗೊತ್ತಿಲ್ಲ. ನನ್ನ ಪ್ರಕಾರ ದೇರ್ ಇಸ್ ನೋ ಇಂಟರ್ಫಿಯರೆನ್ಸ್ ಫ್ರಮ್ ನರೇಂದ್ರ ಮೋದಿ ಆನ್ ಫೈನಾನ್ಸ್ ಡಿಪಾರ್ಟ್ಮೆಂಟ್. ಕಾರ್ಯಾಂಗ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ, ರಾಜ್ಯಾಂಗ ಇನ್ಸ್ಟ್ರಕ್ಷನ್ ಸರಿಯಾಗಿ ಕೊಡ್ತಾ ಇದೆ. ಬಟ್ GST ಲೆವೆಲಲ್ಲಿ ಸೆಂಟ್ರಲ್ ಮ್ಯಾನೇಜ್ಮೆಂಟ್ ಸರಿ ಇಲ್ಲ. ಸಾಧಾರಣವಾಗಿ ಇಂಡೈರೆಕ್ಟ್ ನಾನು ಟ್ಯಾಕ್ಸ್ ಕೇಳೋದು ನೋಡಿ, ಈಗ ಕರೋನಾ ಸಂದರ್ಭದಲ್ಲಿ ಸರ್ಕಾರಗಳು ಸ್ಪೆಂಡ್ ಮಾಡ್ತಕ್ಕಂಥದ್ದು ಅನಿವಾರ್ಯ ಇತ್ತು, ಜನರಿಗೆ ತಲುಪಿಸ್ಬೇಕಾಗಿರ್ತಕ್ಕಂಥ ಅನಿವಾರ್ಯ ಪರಿಸ್ಥಿತಿಯಲ್ಲಿತ್ತು.
ಈಗ ನಿಧಾನವಾಗಿ ನಾವು 3-4 ವರ್ಷದಲ್ಲಿ ಒಂದು ಫಿಸ್ಕಲ್ ಕನ್ಸಾಲ್ಟೇಷನ್ ನೋಡ್ತಾ ಇದ್ದೀವಿ. ಫಿಸ್ಕಲ್ ಡೆಫಿಸಿಟ್ನ ಪ್ರಮಾಣ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು ನೋಡ್ತಾ ಇದ್ದೀವಿ. ಇವತ್ತೇ ರಿಪೋರ್ಟ್ ಬಂತು, 1,72,000 ಕೋಟಿ ಲಾಸ್ಟ್ ಕ್ವಾರ್ಟರ್ನಲ್ಲಿ GST ಕಲೆಕ್ಷನ್ ಆಗ್ತಕ್ಕಂಥದ್ದು ಜನವರಿಯಲ್ಲಿ. ಆ ದೃಷ್ಟಿಯಿಂದ ನೋಡಿದಾಗ ನ್ಯಾಚುರಲಿ ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿಗೆ ಒಂದು ರೀತಿಯಾಗಿರ್ತಕ್ಕಂಥ ಟೆಂಪ್ಟೇಷನ್ ಇರುತ್ತೆ. ಚುನಾವಣೆ ಸಂದರ್ಭದಲ್ಲಿ ಏನಾದರೂ ಒಂದು ಘೋಷಣೆ ಮಾಡೋಣ, ಇನ್ನಷ್ಟು ವೋಟ್ ತೆಗೆದುಕೊಳ್ಳೋಣ. ನಾನು ಕೇಳ್ತಾ ಇರೋ ಪ್ರಶ್ನೆ, ಇದನ್ನು ಮಾಡದೇ ಕೂಡ ದಿಸ್ ಈಸ್ ಆಲ್ಸೋ ಎ ಪಾಲಿಟಿಕ್ಸ್. ಮೋದಿಯ ವೋಟರ್ಸನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದಾಗ ಮೇ ನಾಟ್ ಬಿ. ಯಾಕೆಂದರೆ 70% ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ, ಕೊಡಲಿಲ್ಲ ಅನ್ನೋದು ಒಂದು ಇರುತ್ತೆ. ಬಟ್ ನೋಡಿ, ಇವತ್ತು ಕೊಡ್ತೀನಿ ಅಂತ ನಾಳೆ ಕೊಡಲಿಲ್ಲ ಅನ್ನೋದು ಟೆನ್ಷನ್ ಬೇಡ ಅನ್ನೋ ರೀತಿಯಲ್ಲಿ ನೀವು ಹೇಳೋದು ಗುಡ್ ಪಾಲಿಟಿಕ್ಸ್. ಖರ್ಚಿಗೆ ಈಗ 1,72,000 ಕೋಟಿ GST ಕಲೆಕ್ಷನ್ನು ಅರುಣ್ ಜೇಟ್ಲಿ ಅವರು ಅನೌನ್ಸ್ ಮಾಡಿದಾಗ ವಿ ವಿಲ್ ಟಚ್ 2 lakh crores ವೆರಿ ಫಾಸ್ಟ್. ನಮ್ಮ ಜನಸಂಖ್ಯೆ 140 ಕೋಟಿ. ನಾವು ವಸೂಲಿ ಮಾಡ್ತಾ ಇರೋ ತೆರಿಗೆ 1,75,000 ಕೋಟಿ. ಅಂದರೆ ಸಾಧಾರಣವಾಗಿ ಗವರ್ನರ್ ಇರ್ಬೋದು, ಒಬ್ಬ ಭಿಕ್ಷುಕ ಇರ್ಬೋದು, ಒಂದು ಸೋಪ್ ತೊಗೊಂಡ್ರೆ ಕಟ್ಟಬೇಕಾಗಿರೋ ತೆರಿಗೆ ಅಷ್ಟೇ. ಆದರೆ ಅವ್ರಿಗೆ ಹೊರೆ ಆಗಲ್ಲ, ಇವ್ರಿಗೆ ಹೊರೆ ಆಗುತ್ತೆ. ಇಲ್ಲಿ ಬ್ಯಾಲೆನ್ಸಿಂಗ್ ಎಫೆಕ್ಟ್ ಇರುತ್ತೆ. ಖಂಡಿತವಾಗ್ಲೂ ಏಪ್ರಿಲ್ ಮೇ ಅಷ್ಟೊತ್ತಿಗೆ ನಾವು 2 ಲಕ್ಷ ದಾಟ್ಬಿಡ್ತೀವಿ. 185, 190 ಅಂತೂ ಡೆಫಿನೆಟ್ ದಾಟ್ತೀವಿ. ಜಾಸ್ತಿ ಜನ ತೆರಿಗೆ ವ್ಯಾಪ್ತಿಗೆ ಬರ್ತಾ ಇದ್ದಾರೆ. ಹರಿವು ಜಾಸ್ತಿ ಆಗುತ್ತೆ. ಹರಿವು ಜಾಸ್ತಿ ಆದಷ್ಟು ಮೊದಲು ಮ್ಯಾಟ್ರಿಕ್ಸ್ ಏನಿತ್ತು, ಕ್ಯಾಲ್ಕುಲೇಷನ್ಸ್ ಏನಿತ್ತು, ಜಾಸ್ತಿ ಜನ ಬಂದರೆ ಕಡಿಮೆ ತೆರಿಗೆ ಮಾಡೋಣ ಅಂತ. ಈಗ ಪರಿಸ್ಥಿತಿ ಹಾಗಿಲ್ಲ. ಒಂದು ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಮಾಡಬೇಕು ಅಂದರೆ 1,000 ಕೋಟಿ ರೂಪಾಯಿ ಹಣ ಹಾಕಬೇಕು. ಸೊ ಜಾಸ್ತಿ ಜನ ಮಾಡರೇಟ್ ಲೆವೆಲ್ ಟ್ಯಾಕ್ಸ್ ಕಟ್ಟಲೇಬೇಕು. 60 = 100 ಅಂತ ಒಂದೇ ಹೇಳಬೇಕು. ಒಂದು ನಿಮಿಷ ಸರ್. ಮುರಳೀಧರ್ ಸರ್, ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ ಯಾವ ವಲಯಗಳಲ್ಲಿ ಗಮನ ಹರಿಸಬೇಕು ಅನ್ನೋದ್ರ ಬಗ್ಗೆ ಮಾತನಾಡ್ತಿದ್ರಿ. ಇದರ ಜೊತೆಗೆ ನನಗೆ ಯಾವಾಗಲೂ ಅನಿಸೋದು ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಯಾವಾಗಲೂ ಒಂದು ಅಂದುಕೊಂಡ ಮಟ್ಟಕ್ಕೆ ಹೋಗೋದಿಲ್ಲ ಅಂತ ಪ್ರತಿ ಬಾರಿಯೂ ಕೂಡ. ಹೌದು. ಈಗ ನೋಡಿ, ಫ್ಲಾಸ್ ಆ್ಯಂಡ್ ಪ್ರೋಸ್ ಆ್ಯಂಡ್ ಕಾನ್ಸ್ 3 ನೋಡಬೇಕು, ಬರೀ ಪ್ರೋಸ್ ಆ್ಯಂಡ್ ಕಾನ್ಸ್ ಅಲ್ಲ. ಈಗ ನಾನು 1000 ಜನಕ್ಕೆ ಕೊಬ್ಬರಿ ಚಿಪ್ನಿಂದ ಪೌಡ್ರ್ ಮಾಡಿ ಬಟನ್ ಮಾಡೋದು ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ತೀನಿ ಅಂದರೆ ಅದರಲ್ಲಿ ಬರೋ ಜನ ನೈಜವಾಗಿ ಬಂದಿರಬೇಕು, ನಿಜವಾದ ಆಕಾಂಕ್ಷೆಯಿಂದ ಬಂದಿರಬೇಕು. ಆಮೇಲೆ ನಿಜವಾಗ್ಲೂ ಪಾರ್ಟಿಸಿಪೇಟ್ ಮಾಡಬೇಕು. ಒಂದು MLA ಕಳಿಸ್ತಾ ಅಂತ ಬರಬಾರ್ದು, ಅಥವಾ ಒಂದು ಟಾರ್ಗೆಟ್ ಮೀಟ್ ಮಾಡಲಿ ಅಂತ ಒಂದು 50 ಜನ ಕೂರಿಸ್ಬಾರ್ದು. ಅದಾದ ಮೇಲೆ ಅವರಿಗೆ ಕೆನರಾ ಬ್ಯಾಂಕಲ್ಲಿ ಆ ಸ್ಕೀಮ್ ಇದೆ. ಅದಾದಮೇಲೆ ಅವ್ರಿಗೊಂದು ಕಿಟ್ಟೇ ಕೊಡ್ತಾರೆ, ಟೋಟಲ್ ಮೆಷಿನರಿ ಅದೆಲ್ಲ. ಬಟ್ ಅದಾದಮೇಲೆ ಕೈ ಬಿಟ್ಬಿಡ್ತಾರೆ. ಸಿ ವಾಟ್ ಹ್ಯಾಪನ್ಸ್ ಹಿಯರ್ ಈಸ್, ಸಪೋಸ್ ಯಾರಿಗೋ ಒಬ್ಬ ಟೊಮೆಟೊ ಬೆಳೆಗಾರನಿಗೆ ಬೆಲೆ ಬರ್ತಾ ಇಲ್ಲ ಅಂತ ಅವ್ರಿಗೆ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಅದಕ್ಕೆ ಮತ್ತಿಬ್ಬರು ವಿಶೇಷ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಹಿರಿಯ ಪತ್ರಕರ್ತರು, ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಅವರು ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ನ MLC ನಾಗರಾಜ್ ಯಾದವ್ ಅವರು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ನಾಗರಾಜ್ ಯಾದವ್ ಅವರೇ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮುರಳೀಧರ್ ಸರ್ ಹತ್ರ ಮಾತನಾಡ್ತಾ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಹೌದು, ನಾನು ಟೊಮೆಟೋಗೆ ನಿಲ್ಲಿಸಿದ್ದೆ. ಎಸ್, ಟೊಮೆಟೊ ಗ್ರೋಯರ್ಸ್ಗೆ ದಿಢೀರಂತ ಪ್ರೈಸ್ ಕುಸಿತ ಆಗುತ್ತೆ. ಈಗ ನಾವು ಅವ್ರಿಗೆ ಅಡ್ವೈಸ್ ಮಾಡ್ತೀವಿ, ಟೊಮೆಟೊ ಫ್ಲೇಕ್ಸ್ ಮಾಡಿ ವ್ಯಾಪಾರ ಮಾಡಿ, ಪ್ರೈಸ್ ಸಿಗುತ್ತೆ. ನೀವೇನಿಲ್ಲ, ಒಂದಷ್ಟು ಫ್ಲೇಕ್ಸ್ನ ಸಾರಿಗೆ ಹಾಕಿದ್ರೆ ಸಾರು ರೆಡಿ. ಅದು 6 ತಿಂಗಳು ಬಾಳಿಕೆ ಬರುತ್ತೆ. ಆ್ಯಂಡ್ ಇಟ್ ಈಸ್ ಆರ್ಗ್ಯಾನಿಕ್. ಸೊ ಅವ್ರಿಗೆ ಏನೋ ನೀವು ಸೇರ್ಕೊಂಡು ಒಂದು ಯೂನಿಟ್ ಮಾಡಿ ಕೊಡ್ತೀವಿ ಅವ್ರಿಗೆ. ತಿರ್ಗಾ ಒಂದು 4 ತಿಂಗಳಾದ್ಮೇಲೆ ನಾವಿಬ್ಬರು ಅಲ್ಲಿ ಹೋಗಿ ನೋಡಿದ್ರೆ ಆತ ಆ ಯೂನಿಟ್ನ ಇನ್ನೊಬ್ಬರಿಗೆ ಲೀಸಿಗೆ ಕೊಟ್ಬಿಟ್ಟು ಅದೇ ಟೊಮೆಟೊನು ₹1.5 ಅವ್ರಿಗೆ ಮಾರ್ತಾ ಇರ್ತಾರೆ. ಈ ಹಂತದಲ್ಲಿ ಸಸ್ಟೈನಿಂಗ್ ಟ್ರೈನಿಂಗ್ ಅವಶ್ಯಕತೆ ಇದೆ. ರೈಟ್, ಕರೆಕ್ಟ್. ಈ ಹಂತದಲ್ಲಿ ನಾವು ಬ್ರೂಕ್ ಬಾಂಡ್ ಅವ್ರಿಗೆ ಹೇಳ್ಬೋದು, ಹಿಂದೂಸ್ತಾನ್ ಲಿವರ್ ಅವ್ರಿಗೆ ಹೇಳ್ಬೋದು, ಇವ್ರ ಹತ್ರ ತೊಗೊಳ್ಳಿ ಅಂತ. ಅಲ್ಲಿ ಒಂದು ಪ್ರಾಥಮಿಕ ಹಂತದ ಒಂದು ಬೆಳೆ ಹೇಳಿರೋದು. ಈಗ ನಮಗೆ ಫಿಸ್ಕಲ್ ಡಿಫಿಸಿಟ್ ಮ್ಯಾನೇಜಬಲ್ ಲೆವೆಲಲ್ಲಿ ಬರಬೇಕು ಅಂದರೆ ವ್ಯವಸಾಯ ಉತ್ಪನ್ನಗಳು, ಅಂದರೆ ಭೂಮಿಯಿಂದ ಬರೋ ಉತ್ಪನ್ನಗಳ ವ್ಯಾಪಾರ ಜಾಸ್ತಿ ಆದ್ರೇ ಹಣದ ಹರಿಯುವುದು. ಪಟ್ಟಣದಿಂದ ಹಳ್ಳಿಗೆ ಹರಿತಾ ಇರೋರು ಹರಿವು ಹಳ್ಳಿಲೂ ಉತ್ಪಾದನೆ ಆಗಬೇಕು. ಸರ್, ನಾನು ಈ ಬೆಳೆ ಬೆಳೆಯೋದ್ರ ಬಗ್ಗೆನೇ ಹೇಳೋದಾದರೆ, ಕೆಲವರು ಬಹಳ ಶ್ರೀಮಂತ ಬೆಳೆಗಾರರು ಹೇಳ್ತೀನಿ ನಾನು, ಅವರು ಏನೇನು ಟೆಕ್ನಾಲಜಿ ಇದೆಯೋ, ಏನೇನು ಸ್ಕಿಲ್ಸ್ ಇದೆಯೋ ಎಲ್ಲ ಅಳವಡಿಕೆ ಆಗುತ್ತೆ ಸರ್. ಈ ಬಡ ಮತ್ತು ಮಧ್ಯಮ ವರ್ಗದ ರೈತರು ಇರ್ತಾರಲ್ಲ, ಅವರಿಗೆ ಇವೆಲ್ಲವೂ ತಲುಪೋದಿಲ್ಲ ಅನ್ನೋದು ನನ್ನ ಭಾವನೆ. ಯಾಕೆಂದರೆ ಅವ್ರಿಗೆ ಏನೇನು ಬೆಳಿಬೇಕು ಅನ್ನೋದ್ರ ಬಗ್ಗೆನೂ ಒಂದು ಕ್ಲಾರಿಟಿ ಇರೋದಿಲ್ಲ. ಏನೇನು ಬೆಳೀತಾ ಇದ್ದಾರೋ ಅದನ್ನೇ ಬೆಳ್ಕೊಂಬರ್ತಾರೆ. ಅದರ
ಮುಂದುವರೆದ ಹಂತಕ್ಕೆ ಹೋಗೋದೇ ಇಲ್ಲ. ಬಹಳಷ್ಟು ಜನರನ್ನ ನಾನು ನೋಡಿದ್ದೀನಿ. ಎಲ್ಲಿ ಫೇಲ್ ಆಗುತ್ತೆ ಸರ್ ಹೌದು, ಸರ್ಕಾರ? ಕೆಲವು ವಿಚಾರದಲ್ಲಿ ನಾವು ಸಾಂಪ್ರದಾಯಿಕ ತತ್ವಗಳನ್ನ ಮರ್ತೋಗಿದ್ದೀವಿ. ಮೊದಲು ಬೆಳಿಗ್ಗೆ 6 ಗಂಟೆಗೆ ನಿಮಗೆ ರೇಡಿಯೋಲಿ ರೈತರಿಗೆ ಸಲಹೆ ಅಂತ ಬರ್ತಾ ಇತ್ತು. ಈಗ ಬರ್ತಾ ಇದೆಯೋ ಇಲ್ವೋ ಕೇಳೋರಿಲ್ಲ. ಆಮೇಲೆ ಈ ಬೆಳೆ ಬೆಳಿಬೇಡಿ ಅಂತ ಕೊಡ್ತಾಯಿದ್ರು, ಈ ಬೆಳೆ ಬೆಳೀರಿ ಅಂತ ಕೊಡ್ತಾಯಿದ್ರು. ಬಟ್ ಬಹಳ ಶೋಚನೀಯವಾದ ಪರಿಸ್ಥಿತಿ ಅಂದರೆ ಮಿಡ್ಲ್ ಆ್ಯಂಡ್ ಲೋಯರ್ ಇನ್ಕಮ್ ರೈತರದು. ಒಂದು ಸೈಡಿಂದ ನೆಕ್ಸ್ಟ್ ಜನರೇಷನ್ ಈಸ್ ಗೆಟಿಂಗ್ ಸಬ್ಸ್ಟ್ಯಾನ್ಷಿಯಲಿ ಎಜುಕೇಟೆಡ್, ಅನದರ್ ಸೈಡಿಂದ ದೇರ್ ಕೇಪಬಿಲಿಟಿ ಟು ಸಸ್ಟೈನ್ ದಿ ಪ್ರಾಬ್ಲಮ್ಸ್ ಇನ್ ಇಂಡಸ್ಟ್ರಿ ಇಸ್ ನಾಟ್ ಹ್ಯಾಪನಿಂಗ್. ಅಗ್ರಿಕಲ್ಚರ್ ಆಗ್ತಾ ಇಲ್ಲ ಅವರಿಗೆ. ನಾವು ಏನೇ ಸಜೆಷನ್ ಮಾಡಿದ್ರು ಆಗೋದಿಲ್ಲ. ಈಗ ಅವರು ಫೈನಾನ್ಸ್ ಮಿನಿಸ್ಟರ್ ಸಾರಿ ಟು ಇಂಟರಪ್ಟ್, ಪ್ರಧಾನಿ ಮೋದಿ ಮಾತಾಡ್ತಾ ಇದ್ದಾರೆ, ಕೇಳಿಸ್ಕೊಂಡು. गारंटी है। मैं निर्मला जी और उनकी टीम को बहुत बहुत बधाई देता हूं। साथियों, इस बजट में युवा भारत की युवा आकांक्षाओं का, भारत की यंग एस्पिरेशंस का प्रतिबिंब है। बजट में 2 महत्वपूर्ण निर्णय लिए गए हैं। रिसर्च और इनोवेशन पर 1 लाख करोड़ रुपए का फंड बनाने की घोषणा की गई है। बजट में स्टार्टअप्स को मिलने वाली टैक्स छूट के विस्तार का भी ऐलान किया गया है। साथियों, इस बजट में फिस्कल डेफिसिट को नियंत्रण में रखते हुए कैपिटल एक्सपेंडिचर को 11,11,111 करोड़ रुपए की ऐतिहासिक ऊंचाई दी गई है। अर्थशास्त्रियों की भाषा में कहें तो एक प्रकार से स्वीट स्पॉट है। इससे भारत में 21वीं सदी के आधुनिक इंफ्रास्ट्रक्चर के निर्माण के साथ ही युवाओं के लिए अनगिनत रोजगार के नए अवसर तैयार होंगे। बजट में वंदे भारत स्टैंडर्ड की 40,000 आधुनिक बोगियां बनाकर उन्हें सामान्य यात्री ट्रेनों में लगाने का ऐलान किया गया है। इससे देश के अलग अलग रेल रूट पर करोड़ों यात्रियों में आरामदायक यात्रा का अनुभव बढ़ेगा। साथियों, हम एक बड़ा लक्ष्य तय करते हैं, उसे प्राप्त करते हैं और फिर उससे भी बड़ा लक्ष्य अपने लिए तय करते हैं। गरीबों के लिए हमने गांवों और शहरों में 4 करोड़ से अधिक घर बनाए। अब हमने 2 करोड़ और नए घर बनाने का लक्ष्य रखा है। हमने 2 करोड़ महिलाओं को लखपति दीदी बनाने का लक्ष्य रखा था। अब इस लक्ष्य को बढ़ाकर 3 करोड़ लखपति दीदी बनाने का कर दिया गया है। आयुष्मान भारत योजना ने गरीबों की बहुत मदद की है। अब आंगनवाड़ी और आशा वर्कर, उन सबको इस योजना का लाभ मिलेगा। साथियों, इस बजट में गरीब और मध्यम वर्ग को एम्पावर करने, उनके लिए आय के नए अवसर बनाने पर भी बहुत जोर दिया गया है। रूफटॉप सोलर अभियान में 1 करोड़ परिवारों को सोलर रूफटॉप के माध्यम से मुफ्त बिजली प्राप्त होगी। इतना ही नहीं, सरकार को अतिरिक्त बिजली बेचकर लोगों को 15 से 20 हजार प्रति वर्ष की आय भी होगी और ये हर परिवार को होगी। साथियों, आज जिस इनकम टैक्स रेमिशन स्कीम की घोषणा की गई है, उससे मध्यम वर्ग के करीब 1 करोड़ लोगों को बड़ी राहत मिलेगी। पिछली सरकारों ने
सामान्य मानवी के सिर पर दशकों से ये बहुत बड़ी तलवार लटका कर रखी थी। आज इस बजट में किसानों के लिए भी बहुत महत्वपूर्ण और बड़े निर्णय लिए गए हैं। नैनो डीएपी का उपयोग हो, पशुओं के लिए नई योजना हो, पीएम मत्स्य संपदा योजना का विस्तार हो और आत्मनिर्भर ऑयल सीड अभियान हो। इससे किसानों की आय बढ़ेगी और खर्च कम होगा। मैं एक बार फिर सभी देशवासियों को इस ऐतिहासिक बजट के लिए शुभकामनाएं देता हूं। बहुत बहुत धन्यवाद। गरीब, महिला और किसान सभी को एम्पावर। ಮಧ್ಯಂತರ ಬಜೆಟ್ ಮಂಡಿಸಿದ ನಿರ್ಮಲಾ ಸೀತಾರಾಮನ್ ಮತ್ತು ತಂಡಕ್ಕೆ ಅಭಿನಂದಿಸುತ್ತಾ ಹಲವು ಯೋಜನೆಗಳ ಕುರಿತಾಗಿ ಪ್ರಧಾನಿ ಮೋದಿ ಮಾತಾಡಿದ್ದಾರೆ. ಅದರಲ್ಲಿ ರೂಫ್ ಟಾಪ್ ಸೋಲಾರ್, ಕೃಷಿ ಕ್ಷೇತ್ರ ಸೇರಿದಂತೆ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತಾಗಿ ಮಾತನಾಡಿದ್ದಾರೆ. ಮುರಳೀಧರ್ ಸರ್, ಮಾತಾಡ್ತೀನಿ ನಿಮ್ಮ ಜೊತೆ. ಫಸ್ಟ್ ರಿಯಾಕ್ಷನ್ ರವೀಂದ್ರ ರೇಷ್ಮೆ ಸರ್ ಇಂದ ತಗೊಂಡ್ಬಿಡ್ತೀನಿ. ರವೀಂದ್ರ ರೇಷ್ಮೆ ಸರ್, ಈ ಬಾರಿಯ ಬಜೆಟ್ನಲ್ಲಿ ಬಹಳ ದೊಡ್ಡ ನಿರೀಕ್ಷೆ ಇಲ್ಲ, ಮಧ್ಯಂತರ ಬಜೆಟ್ ಆಗಿರೋದ್ರಿಂದ. ಆದರೆ ಒಂದಂತೂ ಇತ್ತು, 2024ರ ಲೋಕಸಭಾ ಎಲೆಕ್ಷನ್ಗೆ ಏನಾದರೂ ಒಂದು ಪಾಪ್ಯುಲರ್ ಘೋಷಣೆ ಆಗುತ್ತಾ ಅಂತ. ಹಂಗಿದ್ದೇನೂ ಆಗಲಿಲ್ಲ. ಈ ಬಜೆಟ್ನ ಹೈಲೈಟ್ಸ್ ನೋಡೋದಾದ್ರೆ ಏನು ಅನಿಸ್ತಿದೆ ಸರ್? ನರೇಂದ್ರ ಮೋದಿಯವರು ಪ್ರಧಾನಿಯಾಗಿ 10ನೇ ವರ್ಷ ಪೂರ್ಣಗೊಳ್ತಿರುವಾಗ ಅವರ 4 ಸರ್ಜಿಕಲ್ ಸ್ಟ್ರೈಕ್, ಆರ್ಥಿಕ ಕ್ಷೇತ್ರದ ಸರ್ಜಿಕಲ್ ಸ್ಟ್ರೈಕನ್ನು ನೆನಪಿಸ್ಕೊಳ್ಬೇಕಾದ ಸಂದರ್ಭ. ಒಂದು ಡಿಮಾನಿಟೈಸೇಷನ್, ಮತ್ತೊಂದು GST, ಮತ್ತೊಂದು ಲಾಕ್ಡೌನ್, ಮತ್ತೊಂದು ಅನುಷ್ಠಾನಗೊಳ್ಳೋದ್ರಿಂದ ಅನುಷ್ಠಾನ ಮಾಡಲಿಕ್ಕಾಗದೇ ವಾಪಸ್ ಪಡ್ಕೊಂಡಂಥ ಕೃಷಿ ಕಾನೂನು. ಇವು 4 ಮೂಲೆಗಳಿಂದ ಅವರು ಈ ಆರ್ಥಿಕ ವ್ಯವಸ್ಥೆ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡೋ ಪ್ರಯತ್ನ ಮಾಡಿದರು. ಅದರ ಪರಿಣಾಮಗಳೇನಾಯಿತು? ಅದರಲ್ಲಿ ದೀರ್ಘಕಾಲಿಕ ಪರಿಣಾಮ, ತತ್ಕ್ಷಣದ ಪರಿಣಾಮ. ಅಫ್ಕೋರ್ಸ್ ಡಿಮಾನಿಟೈಸೇಷನ್ ನಂತರ ಜಾರಿಗೆ ಬಂದ ಆ ಡಿಜಿಟಲ್ ಆರ್ಥಿಕ ವ್ಯವಸ್ಥೆ ಇವತ್ತು ಅನಕ್ಷರಸ್ಥ ಬೀದಿ ಬದಿ ವ್ಯಾಪಾರಿಗಳು ಕೂಡ ಚಿಲ್ಲರೆ ಇಲ್ದಿರೋ ಪರವಾಗಿಲ್ಲ ಸರ್, ಸ್ಕ್ಯಾನ್ ಮಾಡಿ ಅಷ್ಟರ ಮಟ್ಟಿಗೆ ಒಂದು ಡಿಜಿಟಲ್ ಸಾಕ್ಷರತೆಯನ್ನು ಬೆಳೆಸ್ಬಿಟ್ರು ಇಡೀ ದೇಶಾದ್ಯಂತ. ಅದಕ್ಕಿಂತ ಹೆಚ್ಚಾಗಿ ನಮ್ಮ ಖಾಸಗಿ ಚಿಲ್ಲರೆ ವಹಿವಾಟು ಕೂಡ ಅಕೌಂಟ್ ಆಗಿಬಿಡುತ್ತೆ. ನಾವೀಗ ಬ್ಯಾಂಕ್ ಸ್ಟೇಟ್ಮೆಂಟ್ ಕೇಳೋಕೆ ಹೋಗ್ಬಿಟ್ರೆ 100 ಪುಟ ಆಗೋಗ್ಬಿಟ್ಟಿರುತ್ತೆ. ಯಾಕಂದ್ರೆ ನಮ್ದೆಲ್ಲ ಸಣ್ಣ ಪುಟ್ಟ ಚಿಲ್ಲರೆ ವಹಿವಾಟುಗಳೆಲ್ಲ ರೆಕಾರ್ಡ್ ಆಗೋಗ್ಬಿಟ್ಟಿರುತ್ತೆ. ಅಂದರೆ ಖಾಸಗಿ ವಹಿವಾಟಿನಲ್ಲೂ ಕೂಡ ಒಂದು ಸಣ್ಣ ಕನಿಷ್ಠ ಪ್ರಮಾಣದ ನಿಯತ್ತನ್ನು ತಂದುಬಿಟ್ರು. 51 ಕೋಟಿ ಜನರನ್ನ ಜನ್ಧನ್ ಅಕೌಂಟಿಗೆ ತಂದ್ರಲ್ಲ, ಅದು ರಾಜ್ಯ ಸರ್ಕಾರಗಳಿಗೂ ಲಾಭ ಆಯಿತು. ಇವ್ರ ಗ್ಯಾರಂಟಿ ಸ್ಕೀಮ್ಗಳ ಹಣ ಇವತ್ತೆಲ್ಲೂ ಬ್ರೋಕರ್ಗಳ ಕೈಗೆ ಹೋಗ್ತಾ ಇಲ್ಲ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗ್ತಾ ಇದೆ. GST ಆರಂಭದಲ್ಲಿ ಒಂದು ಸ್ವಲ್ಪ ಅದ್ರ ಬಗ್ಗೆ ಸಾಕಷ್ಟು ಸ್ವತಃ ಮೋದಿ ಅವ್ರಿಗೇ ಮನಮೋಹನ್ ಸಿಂಗ್ ಕಾಲದಲ್ಲಿ ಕೆಲವು ರಿಸರ್ವೇಷನ್ಸ್ ಇತ್ತು ಅದ್ರ ಬಗ್ಗೆ. ಏನಂದ್ರೆ ಅದಕ್ಕೆ ಸೂಕ್ತವಾದ ಸಾಫ್ಟ್ವೇರ್ ಇಲ್ದೇನೆ GST ತರಲಿಕ್ಕಾಗಲ್ಲ ಅಂತ. ಅದೆಲ್ಲವನ್ನು ಪರಿಪೂರ್ಣವಾಗಿ ಮಾಡಿದ್ಮೇಲೆ ಈಗ ವರ್ತಕರಲ್ಲೇ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ನೀವು ರೆಸಿಟ್ ಬೇಡ ಅಂದ್ರೆ ಇಲ್ಲ ಸರ್, ಒಂದು 500 ರೂಪಾಯಿದಾದ್ರೂ ತಗೊಳ್ಳಿ, ಆ ಥರದೊಂದು ಎಚ್ಚರ ಮತ್ತು ಅದೊಂದು ಡ್ಯೂಟಿ ಅನ್ನೋ ಥರ GST ಇಷ್ಟಾದ್ರೂ ಸ್ವಲ್ಪ ಆದರೂ ನಾವು ಕೊಡಬೇಕು ಅನ್ನೋ ಆ ಒಂದು ಪ್ರಜ್ಞೆನ ಮೂಡಿಸಿದ್ರು. ಅಂದರೆ ರಾಷ್ಟ್ರದ ಆರ್ಥಿಕ ಮನೋಭೂಮಿಕೆಯಲ್ಲಿ ಒಂದು ಬದಲಾವಣೆ ಎಲ್ಲ ತಂದರು. ಆಮೇಲೆ ಲಾಕ್ಡೌನ್, ಅದಂತೂ ಪ್ರಪಂಚದ ಯಾವುದೇ ದೇಶದ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಅಥವಾ ಮಹಾರಾಜನಿಗೆ ಕೂಡ ಯಾರಿಗೂ ಅನುಭವ ಇರಲಿಲ್ಲ. ಅದು 140 ಕೋಟಿ ಜನಸಂಖ್ಯೆಯನ್ನು ಹೆಂಗೆ ಕಾಪಾಡೋದು, ಅವ್ರ ಜೀವ ಉಳಿಸೋದು, ಆರ್ಥಿಕ ವ್ಯವಸ್ಥೆ ತೀರಾ ಕುಸ್ತು ಬಿಡೋದು ಹಾಗೆ ನೋಡೋದು. ಅಲ್ಲಿ ಆ ಗುಜರಾತಿ ಆ ವ್ಯಾಪಾರಿ ಮನೋವೃತ್ತಿ ಇತ್ತಲ್ಲ, ಬನಿಯಾ ಮನೋವೃತ್ತಿ, ಅದು ಬಹಳ ಮುಖ್ಯ. ಸಂಪನ್ಮೂಲಗಳು ಯಥಾವತ್ತಾಗಿ ಬಿಕ್ರಿ ಮಾಡ್ಲಿಕ್ಕೆ ಆಗಲ್ಲ. ಯಾಕಂದ್ರೆ ಅವ್ರದೇ ಪಕ್ಷದ ಸರ್ಕಾರ ಇಲ್ಲಿದ್ದಾಗ ಮುಂಗಡ ಪತ್ರ ಅಂದ್ರೆ ದಾನಪತ್ರ ರೀತಿಯಲ್ಲಿ ಜಾತಿವಾರು ಮಠಗಳಿಗೆ, ಮಠಾಧಿಪತಿಗಳಿಗೆ ಎಲ್ಲ ಹಂಚ್ತಾ ಇದ್ರು ಅವ್ರದೇ ಪಕ್ಷದ ಸರ್ಕಾರಗಳು ಇಲ್ಲಿದ್ದಾಗ. ರಾಜ್ಯ ಸರ್ಕಾರ ಅಂಥದ್ದು ಯಾವತ್ತೂ ಮಾಡಿಲ್ಲ. ಅಲ್ಲಿ ಏನೇ ಇದ್ರೂ ಕೂಡ ಉತ್ಪಾದನೆ ಮತ್ತು ಎಂಪ್ಲಾಯ್ಮೆಂಟ್ ಜನರೇಷನ್, ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟಂತೆ ಮಾತ್ರ ಕೊಟ್ಟು. ಲಾಕ್ಡೌನ್ ನಂತರದ ಬಜೆಟ್ ನಂತರದ ಕೆಲವು ಅನೌನ್ಸ್ಮೆಂಟ್ಗಳು 24 ಲಕ್ಷ ಕೋಟಿ ಪ್ಯಾಕೇಜ್ಗಳನ್ನೆಲ್ಲ ಕೊಟ್ಟರು ನಿರ್ಮಲಾ ಸೀತಾರಾಮನ್. ಸೊ ಆ ರೀತಿ ಮಾಡ್ತಾ ಹೋದರೆ ಹೊರತು ಅದು ನನ್ನ ಮುಖ್ಯವಾದ ಆಕ್ಷೇಪ ಏನು ಅಂತಂದರೆ, ಯಾಕೆ ನಿರ್ಮಲಾ ಸೀತಾರಾಮನ್ ಈಗಾಗಲೇ 6ನೇ ಬಜೆಟ್ ಇತ್ತು, ಅದನ್ನ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಥರ ಪ್ರೆಸೆಂಟ್ ಮಾಡ್ಲಿಕ್ಕೆ ಆಗ್ತಾನೆ ಇಲ್ಲ ಅವ್ರಿಗೆ. ಒಂದು ರಾಜಕೀಯ ಪರಿಭಾಷೆಯನ್ನು ಅವ್ರು ರೂಢಿಸ್ಕೊಳ್ಳೇ ಇಲ್ಲ. ಅದು ಪೂರ್ವದಲ್ಲಿ 4 ಸಾರಿ ನಾವು ಅರುಣ್ ಜೇಟ್ಲಿ ಅವ್ರ ಬಜೆಟ್ನ ಕೇಳ್ತಾ ಇದ್ವಿ. ಅರುಣ್ ಜೇಟ್ಲಿ ಅವರು ತಮ್ಮ 2ನೇ ಬಜೆಟ್ನಲ್ಲಿ ಮುದ್ರಾ ಸ್ಕೀಮ್ ಅಂತ ಅನೌನ್ಸ್ ಮಾಡಿದಾಗ ಇವತ್ತು ಹೇಳಿದ್ರು ನೋಡಿ, ಅದು ಪರಿಣಾಮ ಒಟ್ಟು 43 ಕೋಟಿ
ಜನಕ್ಕೆ ನಾವು ಮುದ್ರಾ ಸ್ಕೀಮ್ನಲ್ಲಿ ಸುಮಾರು 22.5 ಲಕ್ಷ ಕೋಟಿಯಷ್ಟು ಕೊಟ್ಟಿದ್ದೇವೆ. ಆ ಪೈಕಿ 30 ಕೋಟಿ ಜನ ಮಹಿಳೆಯರೇ. 43 ಕೋಟಿ ಅಂದರೆ ಆ ಮುದ್ರಾ ಸ್ಕೀಮ್ ಇದ್ದಿದ್ದೇ 67% SC ST OBC ಮತ್ತು ಮೈನಾರಿಟಿಗಳಿಗೆ. ಯಾಕಂದರೆ ಸಾಂಪ್ರದಾಯಿಕ ಕಸುಬುದಾರರು, ಕುಶಲಕರ್ಮಿಗಳು, ಸ್ವಯಂ ವ್ಯಾಪಾರ ಮಾಡ್ತಿರೋರಿಗೆ, ಸಣ್ಣ ಪುಟ್ಟ ಗ್ಯಾರೇಜ್ ಇಟ್ಟಿರೋರಿಗೆ, ಬಾರ್ಬರ್ಸ್ಗೆ, ಲಾಂಡ್ರಿ ಇಟ್ಟಿರೋರು, ಈ ಥರದವ್ರಿಗೆ ಅಂತಲೇ ಇತ್ತದು. ಸೊ ಅದ್ರ ಬಗ್ಗೆ ಅದನ್ನು ಇನ್ನಷ್ಟು ರಾಜಕೀಯ ಪರಿಭಾಷೆಯಲ್ಲಿ ಹೇಳಿದ್ರೆ ಮತದಾರರಿಗೆ ತಲುಪ್ತಾ ಇತ್ತು. ಅದಕ್ಕೆ ಮತ್ತೆ ಮೋದಿಯವರೇ ಬರಬೇಕು, ಅದನ್ನ ಸರಳೀಕರಿಸ್ಬಿಟ್ಟು ಆಕೆಗೆ ಬರೀ ಆ ತಾಂತ್ರಿಕ ಪರಿಭಾಷೆಯಲ್ಲಿ ಮಂಡಿಸ್ಬಿಡ್ತಾರೆ ಹೊರತು ರಾಜಕೀಯ ಪರಿಭಾಷೆಯಲ್ಲಿ ವಿವರಿಸಲಿಕ್ಕೆ ಆಗಲೇ ಇಲ್ಲ. ಸೊ ಅದು ಮುಖ್ಯವಾದ ದೋಷ ಈ ಬಜೆಟ್ನಲ್ಲಿ ಕೂಡ. ಆಮೇಲೆ ಯಾವತ್ತೂ ಕೂಡ ಪಾಪ್ಯುಲಿಸಮ್ಗೆ ಕೈ ಹಾಕಲಿಲ್ಲ. ಆಮೇಲೆ ಇವರೆಲ್ಲ ಒಂದು ಮಾಡಿದ್ದಾರೆ. ಈ ಕರ್ನಾಟಕ ಈ ಸಲದ ಆರ್ಥಿಕ ಈ ಬಜೆಟ್ಗೆ ಇಂಟ್ರಿಮ್ ಬಜೆಟ್ ಇದ್ರೂ ಕೂಡ ಮುಖ್ಯವಾದ ಸವಾಲಾಗಿರೋದು ಕಳೆದ ಅಸೆಂಬ್ಲಿ ಚುನಾವಣೆ ನಂತರ ಕರ್ನಾಟಕದಲ್ಲಿ ಸೃಷ್ಟಿಯಾಗಿರೋ ಸವಾಲಿದೆ. 5 ಗ್ಯಾರಂಟಿ ಕಾರ್ಡ್ಗಳು ಸಂಮೋಹನೆಗೆ ಒಳಗಾಗ್ಬಿಟ್ಟಿದ್ದಾರೆ ಕರ್ನಾಟಕ ಮತದಾರ. ಅದ್ರಲ್ಲಿ ವಿಶೇಷವಾಗಿ 4 ಕೋಟಿ ಕುಟುಂಬಗಳು ಅಂದ್ರೆ ಯಾರ್ಯಾರು ಅಂದ್ರೆ ಸುಮಾರು 1,20,20,000 ಜನಕ್ಕೆ ಗೃಹಲಕ್ಷ್ಮಿ 2,000 ಕೊಡ್ತಾ ಇದಾರಲ್ಲ, ಮನೆಗೆ 4 ಕೋಟಿ ಅಂತಂದ್ರೆ ಸುಮಾರು 4.25 ಕೋಟಿ ಜನರನ್ನ ಇವ್ರು ಬುಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಅವ್ರನ್ನ ಹೆಂಗೆ ಸೆಳಿತಾರೆ? ಆ ಸೆಳೆಯುವಂಥ ಕಾರ್ಯಕ್ರಮ ಯಾವುದಿದೆ? ಆ ಥರದ್ದು ಒಂದು ಪಾಪ್ಯುಲಿಸ್ಟ್ ಅನೌನ್ಸ್ಮೆಂಟ್ ಯಾವುದೂ ಬರಲಿಲ್ಲ. ಬಟ್ ಪಾಪ್ಯುಲಿಸಮ್ನ ಯಾವತ್ತೂ ಧಿಕ್ಕರಿಸ್ತಾನೆ ಬಂದಾರೆ ಮೋದಿಯವರು. ಅಟ್ ದ ಮೋಸ್ಟ್ ಏನು ಹೇಳಿದ್ದಾರೆ, 1 ಕೋಟಿ ಮನೆಗಳಿಗೆ ನಾವು ಸೋಲಾರ್ ಇದು ಕೊಡ್ತೇವೆ, 300 ಯೂನಿಟ್ನಷ್ಟು ಉತ್ಪಾದನೆ ಮಾಡುವಂಥ ಸೋಲಾರ್ ಘಟಕಗಳನ್ನು ಒದಗಿಸ್ತೇವೆ. ಅವ್ರು ತಮ್ಮ ಮನೆ ಬಳಕೆಗೆ ಎಷ್ಟು ಬೇಕೋ ಅಷ್ಟನ್ನು ತಾವು ಬಳಸ್ಕೊಂಡ್ಬಿಟ್ಟು ಹೆಚ್ಚುವರಿ ವಿದ್ಯುತ್ತನ್ನು ಸರ್ಕಾರಕ್ಕೆ ಮಾರ್ಬಿಟ್ಟು ಆದಾಯ ಕೂಡ ವಾರ್ಷಿಕವಾಗಿ ಆದಾಯ ಕೂಡ ಮಾಡ್ಕೋಬೇಕು. ಅದು ಗುಜರಾತಿ ಬನಿಯಾಲಕ್ಕ. ಅದು ಮಹಾತ್ಮ ಗಾಂಧಿ ನರೇಂದ್ರ ಮೋದಿವರೆಗೂ ಆ ಗುಜರಾತಿಗಳು ಯಾವತ್ತೂ ಮುಫತ್ತಾಗಿ ಕೊಡಲ್ಲ. ಅದನ್ನ ಮುಫತ್ ಬಿಜ್ಲಿ ಅಂತ ಹೇಳಿದ್ರು ನಿಜ. ಅವತ್ತು ರಾಮ ಮಂದಿರ ಪ್ರತಿಷ್ಠಾಪನೆ ಆದ 4 ತಾಸಿನಲ್ಲಿ ಬಂದ್ಬಿಟ್ಟು ಆ ಸೂರ್ಯವಂಶದ ರಾಮನ ಹೆಸರಲ್ಲಿ ಸೂರ್ಯೋದಯ ಯೋಜನೆ ಅಂತ ಅನೌನ್ಸ್ ಮಾಡಿಬಿಟ್ರೆ. ಸೊ ಆ ಥರದ ಒಂದು ಲೆಕ್ಕಾಚಾರದ ಒಂದು ಇದಿದೆ. ಮುತುವರ್ಜಿ ವಹಿಸ್ಬಿಟ್ಟು ಹಣಕಾಸನ್ನು ಇದು ಮಾಡಬೇಕು, ಚುನಾವಣಾ ವರ್ಷ ಅಂದ್ಬಿಟ್ಟು ಬೇಕಾಬಿಟ್ಟಾಗಿ ಹಂಚಿಬಿಡಬಾರ್ದು ಅನ್ನೋದೊಂದೇ. ಆದರೆ ಈ ತೆಲಂಗಾಣ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಬಂದಿರೋ ಈ ಗ್ಯಾರಂಟಿ ಕಾರ್ಡ್ ಸಂಮೋಹಿನಿ ಇದೆ, ಆದ್ರಿಂದ ಮತದಾರನ ಹೆಂಗ್ ಸೆಳಿತಾರೆ. ರಾಜಕೀಯ ಸವಾಲನ್ನು ಎದುರಿಸುವಂತ ಯಾವ ಪ್ರಯತ್ನವೂ ಇಲ್ಲಿ ಕಾಣ್ತಾ ಇಲ್ಲ, ಪ್ರಜ್ಞಾಪೂರ್ವಕವಾದ ಪ್ರಯತ್ನ ಅಲ್ಲ. ಇವಾಗ ಅಂತಹ ಅನಿವಾರ್ಯತೆ ಕಂಡು ಬಂದಿಲ್ಲ ಅಂತ ಅನ್ನಿಸ್ತಾ ಇದೆ ಮೋದಿ ಸರ್ಕಾರಕ್ಕೆ. ಅಂದ್ರೆ ಗ್ಯಾರಂಟಿಗಳು, ಉಚಿತ ಯೋಜನೆಗಳನ್ನ ಕೊಟ್ಟು ಮತದಾರರನ್ನ ಈಗ ನಾವು ಸೆಳೆಯಬೇಕು. ಬಜೆಟ್ ಪೂರ್ವದ ಸಾರ್ವಜನಿಕ ಸಭೆಗಳು ಹೇಳ್ತಾ ಬಂದ್ರು ಮೋದಿಗೆ ಗ್ಯಾರಂಟಿ, ಮೋದಿಗೆ ಗ್ಯಾರಂಟಿ. ಏನಂದ್ರೆ ವಿಕಸಿತ ಭಾರತದ ನಿರ್ಮಾಣ ಅದು ಯಾವಾಗ ಇನ್ನೂ 2047, ಇನ್ನೂ ಸಾಕಷ್ಟು ಟೈಮ್ ಇದೆ, ಇನ್ನೂ 21 ವರ್ಷ ಬೇಕು ಅದಕ್ಕೆ. ಅದು ಭಾರತದ ಸ್ವಾತಂತ್ರ್ಯೋತ್ಸವದ ಶತಮಾನೋತ್ಸವ ಬರುವಾಗ. ಬಟ್ ಯಾವ ರೀತಿ ಮಾಡ್ತಿದ್ದೀನಿ ಅಫ್ಕೋರ್ಸ್ ಜನಕ್ಕೆ ಗೊತ್ತಿದೆ. ಮೋದಿ ಯಾವತ್ತು ಪೋಲ್ ಮಾಡ್ತಾ ಇಲ್ಲ ಸಂಪನ್ಮೂಲಗಳನ್ನ. ಆದರೆ ಇವರು ಎಲ್ಲ ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಭಾಗಿತ್ವದನ್ನೇ ಇವರು ಅನುಷ್ಠಾನ ಮಾಡಬೇಕಲ್ವಾ. ಈ ಕೃಷಿ ಕ್ಷೇತ್ರ ನೇರವಾಗಿ ಕೇಂದ್ರ ಸರ್ಕಾರ ಏನೂ ಮಾಡುವಾಗಿಲ್ಲ. ಆ ಕೃಷಿ ಕಾಯ್ದೆಗಳು ಬರಬೇಕಾಗಿತ್ತು. ಯಾಕಂದ್ರೆ ಜಾಗತೀಕರಣದ ಲಾಭದಿಂದ ವಂಚಿತವಾದ ಒಂದೇ ವರ್ಗ ಕೃಷಿ ಕ್ಷೇತ್ರ. ಅದನ್ನು ನಾನಾ ಕಾರಣ ಸೈದ್ಧಾಂತಿಕವಾಗಿ ವಿರೋಧಿಸ್ಬಿಟ್ರು, ಚಳವಳಿ ಮಾಡಿದ್ರು, ವಾಪಸ್ ಪಡ್ಕೊಳ್ಳೋದು ಮಾಡಿದ್ರು, ಕ್ಷಮೆ ಕೇಳುವಂಥ ಸ್ಥಿತಿ ತಂದರು. ಬಟ್ ಇವತ್ತು ನೋಡಿ ಅಲ್ಲಿ ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನಕ್ಕೆ ಬೇರೆ ದಾರಿನೇ ಇಲ್ದಂಗೆ ಆಗ್ಬಿಟ್ಟಿದೆ. ಒಂದು ಕಾನೂನು ಚೌಕಟ್ಟು ಇಲ್ದಂಗೆ ಆಗ್ಬಿಡುತ್ತೆ. ಆ ಕಾನೂನುಗಳು ವಾಪಸ್ ಪಡ್ಕೊಂಡಿದ್ರಿಂದ ರಾಜ್ಯ ಸರ್ಕಾರಗಳು ಕೂಡ ಅದ್ರ ಬಗ್ಗೆ ಆಲೋಚನೆ ಮಾಡ್ಬೋದಾಗಿತ್ತು. ಕೃಷಿಕರಿಗೆ ಏನೇ ಇದ್ರು ಕೂಡ ಅದೊಂದು ಟೋಕನಿಸಮ್ ಆಗ್ತಾ ಇದೆ. ಹೇಳಿದ್ರು ಏನೇ ಮಾಡಿದ್ರು ಕೂಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.